ನಮ್ಮ ಈ ಎರಡು ತೋಳಿಗೆ ಕರುಣಿಸು ತಂದೆ, ಕರುಣಿಸು. ಅಂದಂಗ ಒಂದು ವಾರ ಆಯ್ತು ನಮ್ಮ ಚರ್ಮಸ್ವರ ಕಂಡಿಲ್ಲ. ಎಲ್ಲಿ ಹೋಗ್ಯಾನ ಹೇಳು? ಯಾರ ಬರಕತ್ತಂದಾಗಿತ್ತಲ್ಲ, ಚರ್ಮಸ್ವರ ಇರ್ಬೇಕು. ಓ ಗೆಳೆಯ ಚರ್ಮಸ್ವರ, ಗೆಳೆಯ ಹೊರಗ ಕಂಡು ಬಹಳ ಸಂತೋಷ ಆಯ್ತು. ಈ ಮುಂಜಾನೆ ಹೊತ್ನ್ಯಾಗ ಈ ಯಾವ ಕಡೆಯಿಂದ ಬಂದಿದ್ದೀಯ ಗೆಳೆಯ ಬಾಳಣ್ಣ? ಅಲ್ಲಿ ನೋಡು, ಸೂರ್ಯ ಮೂಡನ್ ದಿಕ್ಕಿಗೆ ಬಂಗಾರದ ಬಣ್ಣ ಉಗ್ಯ ನೋಡು. ಹೌದು ಗೆಳೆಯ, ಕೂಡು ಬಿಟ್ಟ ಚಿಲಿಪಿಲಿ ಹಕ್ಕಿಗಳು ವಾಣಿಗೆ ದೃಷ್ಟಿಯ ಸೂರಿ ಹಾಕ್ಯಾವ ನೋಡು. ಹೌದು, ಅಲ್ಲಿ ನೋಡು ಗೆಳೆಯ, ಹೂವುಗಳು ಅರಳಿ ಆ ಸೂರ್ಯದೇವನಿಗೆ ಪರಿಮಳದ ಊದುಬತ್ತಿ ಹಚ್ಚಾವ ನೋಡು ಗೆಳೆಯ. ಹೌದಲ್ಲ ಗೆಳೆಯ? ಗೆಳೆಯ ಬಾಳಣ್ಣ, ಈಗ ನನಗೆ ಬಹಳ ಸಂತೋಷ ಆಗಿದೆ. ಹೌದು ಹೇಳೋ ಗೆಳೆಯ, ಕೇಳು. ಈ ಒಂದು ವಾರದಿಂದ ಆಯ್ತು ನೀ ಅಷ್ಟೂರು ಪ್ಯಾಟಾಗ ಕಂಡಿಲ್ಲ. ಹುಡ್ಕೋ ಬಳ್ಳಿ ನನ್ನ ಕಾಲಿಗೆ ತೊಳಿಕದಂಗ ಆಗೈತೆ ನೋಡು. ಅಂದಂಗೆ ನೀ ಈಗ ಚಿತ್ತೂರು ಕಡೆಯಿಂದ ಬಂದೆ ಅಂತ ಹೇಳಿ ನಾನಾದ್ರೂ ತಿಳಿದ ನೋಡು ಗೆಳೆಯ. ಹೌದು ಗೆಳೆಯ, ನಾನು ಈಗ ಚಿತ್ತೂರು ಕಡೆಯಿಂದ ಬಂದೀನಿ. ನಿನ್ನ ಮಾತು ಕೇಳಿ ನನಗದು ಬಹಳ ಸಂತೋಷ ಆಯ್ತು. ಹಂಗಂದ್ರೆ ನೀ ನನ್ನ ದೊರೆ ಮಲ್ಲ ಸರ್ಜನರು ಕಂಡು ಬಂದಿದ್ರೆ ಅದರ ವಿವರಣೆ ಮಾಡುವಂತ ನಾವು. ಗೆಳೆಯ ಬಾಳಪ್ಪ, ಗೆಳೆಯ ಬಾಳಪ್ಪ, ಅದನ್ನ ಏನಂತ ಹೇಳಲಿ, ಅದನ್ನ ಏನಂತ ಹೇಳಲಿ? ಈ ಕಿತ್ತೂರ ನಾಳಕ್ಕೆ ಹೆಸರನ್ನು ಕೇಳಿದಾಗ ಸಂತೋಷದಿಂದ ಅರಳಿಯುವ ಈ ನನ್ನ ಗೆಳೆಯನಿಗ ಈ ಕಿತ್ತೂರು ದುಃಖದ ಕೆಸರಿನಾಗ ಹೋತೋ ಎಂದಂತ ಈ ನನ್ನ ಗೆಳೆಯಾಗ ಏನಂತ ಹೇಳಲಿ, ಹೇಳಲಿ ಗೆಳೆಯ? ಯಾಕೋ ನಿನ್ನ ಮುಖ ಯಾಕೆ ಮಾಡಿತ್ತು? ಸುದ್ದಿಗೆ ಒಂದು ಮಾತು, ನೀ ಯಾಕೆ ಮುಂದಾಕತ್ತಿ? ನನ್ನ ಕಿತ್ತೂರಿಗೆ ಏನಾಗೈತಿ? ಏನಾಗಿತ್ತು ನನ್ನ ಕಿತ್ತೂರಿಗೆ? ಅಂದಂಗ ನನ್ನ ದೊರೆ ನನ್ನ ಸಜ್ಜನರು ಚಂದದಿಂದ ಅದಾರ ಅಂತ ಹೇಳಿ ನಾನಾದ್ರೂ ತಿಳಿದ ನೋಡು ಗೆಳೆಯ. ಗೆಳೆಯ ಬಾಳಣ್ಣ, ಅಮಟೂರು ಬಾಳಪ್ಪ ಅಂದ್ರೆ ಈ ನಾಟಕ ಬಲು ಧೈರ್ಯವಂತಾರೆ ಗೆಳೆಯ, ಬಲು ಧೈರ್ಯವಂತಾರೆ. ನಿನ್ನ ಧೈರ್ಯ ಮುರಿಯುವಂತ ಸುದ್ದಿ ತಂದಿನಿ ಗೆಳೆಯ, ಸುದ್ದಿ ತಂದಿನಿ. ನೀ ಹೈರಾಣ ಆಗ್ಬೇಡ. ಈ ಅಮಟೂರು ಬಾಳಪ್ಪ ಹೈರಾಣ ಆಗುದಿಲ್ಲ. ಈ ಮುಗಿಲು ಹಾರಿಸ್ಬಿಟ್ರು ಸರಿ, ನಾವು ನಿಂತ ನೆಲ ಬಿರುಗ್ಬಿಟ್ಟು ನನ್ನ ನುಂಗ ಹಾಕಿದ್ರು ಸರಿ. ಆದ್ರೆ ಈ ಅಮಟೂರು ಬಾಳಪ್ಪ ಧೈರ್ಯ ಎಂದು ಕರಗುದಿಲ್ಲ. ಯಾವುದೋ ಸಂಶಯ ಇಲ್ಲದೆ ನಾನು ಕಿತ್ತೂರು ಕೋಟೆ ವಿವರಣೆ ಮಾಡುವಂತ ನಾವು. ಗೆಳೆಯ ಬಾಳಣ್ಣ, ಈ ಜನ್ಮಸ್ ಹೇಳ್ತಾನೆ ಕೇಳುವಂತಾಡಾಗ ಕಿತ್ತೂರ ಸಂಡೂರಿನ ಮಾರ್ಗವಾಗಿ ಬಂದ ದುಷ್ಟ ಪೇಶ್ವೆ ಯಡೂರಾಗ ಬೀಳ್ತಿದ್ದು ನಿಮಗಾದ್ರೂ ಬರ್ತೈತಿ. ಹೌದು, ಮುಂದೆ ಹೇಳು ಗೆಳೆಯ ಬಾಳಣ್ಣ. ಯಡೂರಾಗ ಬೀಳ್ಬಿಟ್ಟ ದುಷ್ಟ ಪೇಶ್ವೆ ಗೆಳೆತನದ ಮಾತು ಹೇಳಿ ನಮ್ಮ ದೇಸಾಯರನ್ನ ಕರ್ಸ್ಕೊಂಡ. ಹೌದು, ಮೋಸ ಮಾಡೋದು ಗೊತ್ತಾಗ್ಲಿಲ್ಲ ಗೆಳೆಯ, ಗೊತ್ತಾಗ್ಲಿಲ್ಲ. ಅದು ಅಲ್ದ ಪುನಾದ ಶರ್ಮನ್ಯಾಗ ನಮ್ಮ ದೇಸಾಯರನ್ನ ಇಡ್ಬೇಕಂತ ಅಕ್ಕಲ್ ಹಾಕ್ಯಾನ ಗೆಳೆಯ, ಅಕ್ಕಲ್ ಹಾಕ್ಯಾನ. ಜನ್ಮಸೋ ಗೆಳೆಯ ಖಾತಾತಲ್ಲೋ? ಯಾಕೋ ಖಾತಾತು? ನನ್ನ ದೇವ್ರನ್ನ ತದರೆ ಎಂಥ ಮೋಸ ಆಗತ್ತಲ್ಲೋ ಗೆಳೆಯ. ಅಂದಂಗ ಈ ಸುದ್ದಿ ಕೇಳಿ ಈಗ ನನ್ನ ಕಿತ್ತೂರು ಅರಮನೆಯೊಳಗೆ ಏನು ಲೆಕ್ಕತ್ತೈತಿ ಹೇಳುವಂತ ನಾವು ಗೆಳೆಯ. ಗೆಳೆಯ ಬಾಳಣ್ಣ, ಅದನ್ನ
ನೀನು ಹೆಂಗ್ ನಿದ್ದೆ ಮಾಡ್ತಾನೋ ಗೆಳೆಯ. ನಾ ಈಗಿಂದ ಈಗ ಕಿತ್ತೂರಿಗೆ ಹೋಗ್ತೀನಿ. ಪ್ರಧಾನಿ ಕುಸಿದ್ದಪ್ಪನವ್ರು ಕಂಡು ಅಲ್ಲಿಂದ ಪುಣಕ್ಕೆ ಹೋಗಿ ನನ್ನ ದೊರೆಗಳನ್ನ ಬಿಡಿಸ್ಕೊಂಡು ಬರ್ತೀನಿ. ಆಣಿ ಮಾಡಿ ಹೋಗ್ತೇನೆ. ಆ ನನ್ನ ದೊರೆಗಳನ್ನ ತಿರುಗಿ ನಾ ಕಿತ್ತೂರಿಗೆ ಕರ್ಕೊಂಡು ಬರುವಟ್ಟ ಈ ನನ್ನ ಅಮುಟೂರಿಗೆ ಕಾಲು ನೋಡುದಿಲ್ಲ, ಆ ನಂದಿ ಹಳ್ಳಿ ಬಸವಣ್ಣ ಮುಖ ನೋಡುದಿಲ್ಲ. ನಿನ್ನ ಈ ಸುದ್ದಿ ಕೇಳಿ, ಈ ವಿಷಯ ಕೇಳಿ ನನಗೆ ಬಹಳ ಆನಂದ ಆಗೈತೆ ಗೆಳೆಯ. ಹಿಂದಕ್ಕೊಮ್ಮೆ ಟಿಪ್ಪು ಸುಲ್ತಾನರು ನಮ್ಮ ದೊರೆಯನ್ನ ಹಿಂಗ ಹಿಡ್ಕೊಂಡು ಹೋಗಿ ಶ್ರೀರಂಗಪಟ್ಟಣದಾಗ ಇಟ್ಟಿದ್ರು. ಅದನ್ನ ಈ ಕಿತ್ತೂರು ನಾಡಿನ ಜನ ಇನ್ನೂ ಮಾಡ್ತಿಲ್ಲ. ಮತ್ತ ಈಗ ನಮ್ಮ ದೊರೆನ ಹೆಂಗರೆ ಮಾಡಿ ಹಿಡ್ಕೊಂಡು ಹೋಗಿ ಪುನಃ ಸೆರೆಮನೆಯಾಗಿರ್ತಾರಂತ ಸುದ್ದಿ ಬಂದದ್ದು ಗೆಳೆಯ, ಸುದ್ದಿ ಬಂದತಿ. ಹೌದು ಗೆಳೆಯ, ನೀ ಕಿತ್ತೂರು ಸೀಮ್ಯಾಗ ಬೆಚ್ಚಗತ್ತಿ ತೀರ ಅಂತ ಹೇಳಿ ಪ್ರಸಿದ್ಧಾಗಿ. ಕಿತ್ತೂರು ಸೀಮ್ಯಾಗ ಬೆಚ್ಚಗತ್ತಿ ತೀರ ಅಂದ್ರೆ ಎಂತೆಂತವ್ರು ನಡುಕ್ತಾರ. ಈಗ ನಿನಗೆ ಬಂದಂತ ಸಂಶಯ ಆದ್ರೆ ಏನ್ ಹೇಳಿದ್ರೆ ಗೆಳೆಯ ಬಾಳಣ್ಣ, ಈ ಕಿತ್ತೂರು ನಾಡಿನ ದೊರೆಗಳು ಕಲಿಗಳು, ದಾನದಲ್ಲಿ ಕರ್ಣರು, ವೈರಿಗಳಿಗೆ ಶಿವ ಶಬ್ದರು. ಗೆಳೆಯ ಬಾಳಣ್ಣ, ಅಂತವ್ರು ಮ್ಯಾಲಿನ ಮೇಲೆ ಮೋಸ ಹೋಗಾಕ ಕಾರಣ ಇತ್ತು ಗೆಳೆಯ, ಕಾರಣ ಐತಿ. ಈ ನಾಟ್ಯಾಗ ಹುಟ್ಟಿ ನಾಟ್ಯಾಗ ಬೆಳೆದು ಈ ಜನ ನಮ್ಗ ಮೋಸ ಮಾಡಕತ್ತಾರ. ಒಳ್ಳೆ ಕಿತ್ತರುಗಳು ಎಲ್ಲ ಮುಳ್ಳು ಬೇಲಿಗಳಾಗ್ಯಾವ. ಆ ಮುಳ್ಳು ಬೇಲಿಗಳು ಎಂದು ತುತ್ತಾಕತ್ತಾವ, ನಮ್ಮ ದೊರೆಗೆ ತುತ್ತಾಕತ್ತಾವ ಗೆಳೆಯ, ದೊರೆಗೆ ತುತ್ತ ಕೇಳಿದೆಯೋ? ನನ್ ತಿಳಿತು. ಈ ಸುದ್ದಿ ಕೇಳಿ ನನ್ನ ಅರಮನೆ ಕಂಬಗಳು ಅದರಕತ್ತಾವ ಮೇಲೆ ಆ ದ್ರೋಹಿಗಳು ಮಾಡಿದ ಮೋಸಕ್ಕೆ ಬಲ ಬಂದಾಯ್ತು ನಂಗ. ನನ್ನ ಅರಮನೆ ಒಪ್ಕೊಂಡು ನನ್ನ ಈ ನನಗೆ ದ್ರೋಹ ಬೀಗತಕ್ಕಂತ ಆ ನೋಡ ದ್ರೋಹಿಗಳ ಹೆಸರಾದ್ರೆ ಹೇಳತ್ತೇನೆ ಬಸ್ಸು, ಅವರ ರುಂಡ ಚೆಂಡಾಡ್ತೇನೆ. ಗೆಳೆಯ ಬಾಳಣ್ಣ, ಅದನ್ನ ಏನಂತ ಹೇಳಲು? ಅನ್ನದಾಗ ಅಡಗಿರುವ ಕಲ್ಲನ್ನ ಹೆಂಗಂದ್ರೆ ಕೇಳಿ ಎಲ್ಲೆಂದು ಆರಿಸ್ತೀಗಿಲು. ದೊರೆಗಳು ಉಣ್ಣುವ ಪ್ರತಿಯೊಂದು ತುತ್ತಿನ್ಯಾಗ ಕಲ್ಲದಾವು, ಉಣ್ಣಾಕು ಬರಂಗಿಲ್ಲ ಗೆಳೆಯ ಬಾಳಣ್ಣ, ನುಂಗಾಕು ಬರಂಗಿಲ್ಲ. ಕಿತ್ತೂರು ನಾಡು ಅಂದ್ರೆ ಎಂತೆಂತ ಧೀರರು ಗಡ ಗಡ ಅಂತ ನಡಕ್ತಾರೆ. ಹೈದರಾಬಾದ್ ಟಿಪ್ಪು ಸುಲ್ತಾನ್ ಅಂತಾರೆ ಈ ಕಿತ್ತೂರು ನಾಡು ಬೆಕ್ಕ ಇಟ್ಟು ಬಾಲ ಸುಟ್ಟ ಬೆಕ್ಕನಂಗೆ ಓಡಿ ಹೋದ್ರು. ಅಂತದ್ರೊಳಗೆ ಆ ಮರಾಠಿ ಪೇಶೆ ನನ್ನ ಮಗನ ಏನ್ ಹತ್ತಿ ನನ್ನ ಎಂಟನೇ ಬಂಟ ರಾಣಾ ಪ್ರತಾಪ್ ಸಿಂಗ್ ಅಂತ ಧೀರ ನನ್ನ ಮಲ್ಲ ಸರ್ಜನ ತೊರೆಗೆ ಬೆನ್ನಿಗೆ ಚೂರಿ ಹಾಕೋರು ಹೆಸರಾದ್ರು ಹೇಳೋ, ಅವರ ರೋಂಡ ಚೆಂಡಾಡಿ ಬಿಡ್ತೇನೆ. ಗೆಳೆಯ ಬಾಳಣ್ಣ, ದೀಪದ ಕೆಳಗ ಕತ್ತಲಿರುವಂತೆ ಹಂಗ ಈ ನಮ್ಮ ನಾಡಿನ ಸಿಂಹಾಸನದ ಕೆಳಗ ಜ್ವಾಲಾಮುಖಿ ಆಡಿ ಕುಳಿತಂತ ಬಾಳಣ್ಣ, ಜ್ವಾಲಾಮುಖಿ ಆಡಿ ಕುಳಿತಂತೆ. ಹೌದು, ಅದನ್ನ ನಂಬೋ ಗೆಳೆಯ, ನೀನ್ ನಂಬೋ. ಹೌದು, ದೇವರಿಲ್ಲದ ಗುಡಿಗೆ ಹೋಗ್ಬಾರ್ದಂತ, ದೊರೆ ಇಲ್ಲದ ಸಿಂಹಾಸನ ನೋಡ್ಬಾರ್ದಂತ. ನಡಿ, ಈಗಿಂದೀಗ ಕಿತ್ತೂರು ಹೋಗುನು. ಪ್ರಧಾನಿ ಗುರುಸಿದ್ದಪ್ಪನವ್ರು ಕಂಡು ಅವ್ರ ಅಪ್ಲೈ ಪಡ್ಕೊಂಡು ಪುಣಕ್ಕೆ ಹೋಗಿ ನಮ್ಮ ದೊರೆ ಮಲ್ಲ ಸಜ್ಜನರನ್ನ ಬಿಡಿಸ್ಕೊಂಡು ಬರೋಣ. ಒಪ್ಪಿನಿ ಗೆಳೆಯ, ಒಪ್ಪಿನಿ. ಈ ನಾಡಿನಾಗ ಹುಟ್ಟಿ ನಾಡಿನಾಗ ಬೆಳೆದು ಈ ನಾಡಿನ ರಕ್ತ ನನ್ನ ದೇಹದಾಗೂ ಹತ್ತೈತಿ. ಹೆತ್ತ ತಾಯಿ, ನನ್ನ ಹೆತ್ತ ತಾಯಿ ಬಚ್ಚಾಗಿಲ್ಲ. ನನ್ನನ್ನು ಹರತಕ್ಕಂಥ ತಾಯಿ ಈ ಬೆಚ್ಚಗತ್ತಿ ಚರ್ಮಸಪ್ಪ, ಈ ಅಮಟೂರು ಬಾಳಪ್ಪ ಅಂದ್ರೆ ಆ ಇಂಗ್ರೇಜ್ಗಳಿಗೆ ಕಿತ್ತೂರು ನಾಡು ಬಂಟರ ಧೀರ ಕಲಿಗಳ ಬೀಡು. ಹೌದು, ನನ್ನಂಥ ನಿನ್ನಂಥ ಸಾವಿರಾರು ಬಂಟರು ಈ ಕಿತ್ತೂರಿನ ಪುಣ್ಯದ ಭೂಮಿ ಮೇಲೆ ಹುಟ್ಟಾರಂದ್ರೆ ಹೌದು, ಈ ಕಿತ್ತೂರು ನಾಡಿಗೆ ಯಾವುದು ಕೇಳಿಲ್ಲ ಗೆಳೆಯ. ಹೊತ್ತು ಸರಿಯಾಕತ್ತೈತಿ, ಕಿತ್ತೂರಿಗಾದ್ರು ಹೋಗು. ನೋಡಿ ಗೆಳೆಯ,
ಹೋಗೋಣ ಬಾ. ಹಳ್ಳಾಗಿ ಹರಿಯುವ ಕಿತ್ತೂರ ನಾಡಿನಾಗ ಎಲ್ಲ ಜನರು ಓಟ್ಯಾರೋ ಕಿತ್ತೂರ ನಾಡಿನೊಳಗ ಬಾ ಗೆಳೆಯ ಹೋಗೋಣ ಬಾ ನಡಿ ಗೆಳೆಯ. ಬರ್ರಿಪ್ಪ ಬರ್ರಿ ಹಿಂಗ ಬರ್ರಿ ಆಹಾ ಬಲಗಾಲ ಎಡಗಾಲ ಬಲಗಾಲ ಹಿಂಗ ಬರ್ರಿ ಮೆಲ್ಲಕ ಬರ್ರಿ ರಾಯರ ನೋಡಿ ಅಧಿಕಾರದ ಕಣಿ ವಾ ಭಾರಿ ಸಂಸ್ಥಾನದ ಕಾರ್ಬಾರಿಗಳಂದ್ರ ಹಂಗ ಏನ್ರಿ ನಮ್ಮ ಕೈಯಾಗೈತ್ರಿ ಚಿಂತೆ ಮಾಡ್ಬೇಡ್ರಿ. ಏನ್ ಚಿಂತೆ ಮಾಡಬಾರ್ದಲ್ಲ ಏನ್ರಿಪ್ಪ ಏನ್ರಿ ನಿಮ್ಮ ಅಧಿಕಾರ ಎಂತ ಅಧಿಕಾರ ಅಂತೀನಿ ಎಲ್ಲಾ ಅಧಿಕಾರ ಕೈ ನಿಮ್ ಕೈಯಾಗೈತಲ್ಲ ರೀ ರಾಯರ ಇಂತ ಅಧಿಕಾರ ತಗೊಂಡದ್ ಏನು ಮಾಡ್ತೀರಿ ನೀವು ನಿಮ್ಮ ಅಧಿಕಾರ ಅಂದ್ರೆ ಹೆಂಗಾಗೈತಿ ಅಂದ್ರ ಅವನ ಕಳ್ಳ್ಯಾಗ ಜೇನಿಟ್ಟೈತಿ ಅದನ್ನ ತಿನ್ನಂಗೂ ಇಲ್ಲ ಹೋಗದು ಬಿಡಂಗೂ ಇಲ್ಲ ನಿಮ್ಮ ಅಧಿಕಾರ ಅಂದ್ರೆ ಬರೋಬ್ಬರಿ ಹೇಳಿದ್ರು ನೋಡ್ರಿ. ಮತ್ತ ಆ ದೇಸಾಯಿ ನಮ್ಮ ಮಾತ ಕೇಳೋದಿಲ್ಲ, ನಮಗ್ ಕಿಮ್ಮತ್ತ ಕೊಡುದಿಲ್ಲ. ಹೌದು ಬರೇ ಪ್ರಧಾನಿ ಗುರುಸಿದ್ದಪ್ಪನ ಮಾತಾ ಕೇಳ್ತಾನಲ್ರಿ ಹೆಂಗಾಕತಿ ಹೇಳಿರ ಈಗ ನೋಡ್ರಿ ಅವನ ಮಾತ ಕೇಳಿ 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 ಹೆಂಗಾಗಿತ್ತು ನೋಡ್ರಿ ಈಗ ಅಧಿಕಾರದ ಕೀಲಿ ಕೈ ನಮ್ಮ ಕೈಯಾಗ ಹೆದರ್ಬ್ಯಾಡ್ರಿ ಹೆದರ್ಬ್ಯಾಡ್ರಿ ರಾಯರ ನೀವ್ ಆದ್ರೂ ಬರೇ ಹೇಳಿದ್ರಿ ಕಿಲಿ ಕೈಯ ನಮ್ ಕೈಯಾಗೈತಿ ನಾವ ಮುಂದಿನ ದೇಶ ಯಾರು ಮರಿಬ್ಯಾಡ್ರಿ ಚಕ್ರ ಮರಿಬ್ಯಾಡ್ರಿ. ಈ ಮಾತು ನಮ್ಮ ನಿಮ್ಮ ನಡುವಿಲ್ರಿ ಪಾ ಇಲ್ಲಿ ಕುಂತಂತ ಕಟ್ಟಿಗೆ ಅಲ್ಲಿದ್ದಂತ ಗೋಡಿಗೆ ಎಲ್ಲಕ್ಕೂ ಕಿವಿ ಅದಾವಿಲ್ಲೇ ಅವನು ದಿನಮಾನಗಳು ಕೆಟ್ಟದಾವ್ರಿ ಹಿಂಗಾಗಿ ಏನೈತಲ್ಲ ನಮ್ಮ ಭಯ ಮಾತಿರ್ಲಿದು ಯಾರಿಗೂ ಭಯ ಬಿಡ್ಬೇಡಿದ್ನ ಗೊತ್ತಾತಿಲ್ಲ. ಆಯ್ತ್ರಿ ಶೆಟ್ರ ಹಂಗ ಆಗ್ಲಿ. ಹಂಚಿಕೆ ಮಾಡುದು ಬಾಳದ ಬಾಳದ ಕಾರವಾರ ಮಾಡುದು ಬಾಳದ ಸಾಕು ಕಿತ್ತೂರಿಗೆ ಬಂದಿದ್ದು ನೋಡು ಗೆಳೆಯ. ಹೌದು ಗೆಳೆಯ. ಗೆಳೆಯ ಅರಮನೆ ಇಲ್ಲದ ಅರಮನೆಯಾಗ ಅರಸರು ಇಲ್ಲದ್ದು ಅರಮನೆ ಬಿರುಕು ಬಿಟ್ಟಂಗಾಗತ್ತೆ ನೋಡು ಗೆಳೆಯ. ಹೌದು ಗೆಳೆಯ. ಈ ಕಿತ್ತೂರಿನ ಹಾದಿಗಳು ಬಿಕೋ ಬಿಕೋ ಅನ್ನಕತ್ತ ನೋಡು ಗೆಳೆಯ. ಹೌದು ಗೆಳೆಯ. ಈ ಕಿತ್ತೂರಾಗ ಸುಮಂಗಲರ ಹಾಡಿಲ್ಲೋ ಗೆಳೆಯ. ಹೌದು ಗಾಳಿ ಸೂಸ್ತಾ ಇಲ್ಲೋ ಗೆಳೆಯ. ಹೌದು ಗೆಳೆಯ. ಅಲ್ಲಿ ನೋಡು ಎಂತ ಚಂದ ನಂದಿ ಧ್ವಜ ಹಾರ್ಲಾರ್ದ ಹಂಗ ನಿಂತ ನೋಡು ಗೆಳೆಯ. ಎಲ್ಲಿ ನೋಡ್ತಿ ಅಲ್ಲಿ ಸೈನಿಕರು ಹಣಿಗೆ ಕೈ ಹಚ್ಕೊಂಡು ಕೂತಾರು ಗೆಳೆಯ. ಈ ನಾಟ್ಯಾಗ ಬಂಟರ ಮಾತಿಲ್ಲೋ ಗೆಳೆಯ.
ನಿನ್ನ ಕಿತ್ತೂರಿನ ಕಂಡು ನನ್ನ ಮನಸ್ಸಿಗೆ ಬಹಳ ನೋವಾಗೈತಿ. ಈ ಕಂಡು ನಾಡಿನ ಜನ ಎಂದು ಹಣಿಗೆ ಕೈ ಹಚ್ಚಿ ಕುಂತವ್ರಲ್ಲ. ಇವತ್ತಿನ ಈ ಪರಿಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ಮುಳ್ಳ ನೆಟ್ಟಂಗಾಗೈತೆ ಗೆಳೆಯ. ನಡಿ ಈಗಿಂದೀಗ ಪ್ರಧಾನಿ ಕುರ್ಸಿ ತಪ್ಪು ಕಂಡು ಮುಂದಿನ ಕೆಲಸ ಆಯ್ತು. ನಡಿ ಗೆಳೆಯ, ಹೋಗಿ ಬರು. ನಡಿ ನಡಿಗೆಳ ಹೋಗೋನು ಪೂರ್ಣಾಕ ನಮ್ಮ ದೊರೆಯನ್ನ ತರಲಾಕ. ನಡಿಗೆಳ ಹೋಗೋನು ಪೂರ್ಣಾಕ ಬಾರೋ ನೀ ನನ್ನ ನಮ್ಮ ದೊರೆಯನ್ನ ತರಲಾಕ ಹೋಗೋನು ಪೂರ್ಣಾಕ. ಹೇಳು, ಹೋಗಲು ಬಾರೋ ಗೆಳೆಯ. ನಡಿ, ಹೋಗಲು ಬಾ ಗೆಳೆಯ. ಅಂದಂಗ ಪ್ರಧಾನಿ ಕೃಷಿ ತಪ್ಪವರು ಒಳಗಿರ್ಬೇಕು. ಬಂದ್ರು ನೋಡು. ಈ ಕನ್ನಡ ನಾಡಿನ ಧೀರ ಪ್ರಧಾನಿಗಳಿಗೆ ನನ್ನ ವಂದನೆಗಳು. ಕಿತ್ತೂರು ಸೀಮೆಯಾಗ ಅಮಟೂರು ಭಂಟನಾಳ ಅಂತ ಹೇಳಿ ಪ್ರಸಿದ್ಧ ಆಗೈತಿ. ಈ ಅಮಟೂರಿನ ಭಂಟ ಬಾಳಪ್ಪ ಮತ್ತು ಬೆಚ್ಚಕತ್ತಿ ಚಲಬಸ್ಸು ನಿಮಗೆ ತಲೆಬಾಗ್ತೇವೆ ತಂದೆ. ಶಬಾಷ್ ಬಾಳಣ್ಣ, ಸನ್ಬಸಣ್ಣ, ನಿಮ್ಮ ವಿವರ ಕೇಳಿ ಧೈರ್ಯ ಕಂಡು ನನಗಾದ್ರೂ ಬಹಳ ಸಂತೋಷ ಆಯ್ತು. ಕಿತ್ತೂರು ಸಿಂಹಾಸನದ ಮೇಲೆ ನೀವಿಟ್ಟ ಅಭಿಮಾನ ನನ್ನ ಎದಿ ತುಂಬಿ ಬಂದೈತಿ. ಪ್ರಧಾನಿಗಳ ಪೇಶ್ವೆ ಎಂದು ನಮ್ಮ ದೊರೆಗಳನ್ನು ಹಿಡ್ಕೊಂಡು ಹೋಗ್ಯಾರೋ ಅಂದಿನಿಂದ ನಮಗೆ ಸಮಾಧಾನ ಇಲ್ಲ. ಹೌದು, ಗುಣ ನಮ್ಮ ನಾಡಿಗೆ ನಮ್ಮ ದೊರೆನ ತರುತ್ತನ ನಮಗ ಸಮಾಧಾನ ಇಲ್ಲ. ನಮ್ಮ ಪ್ರಾಣ ಕೊಟ್ಟಾದ್ರು ನಮ್ಮ ದೊರೆನ ಬಿಡಿಸ್ಕೊಂಡು ಬರ್ಲಾಕ ತಾವು ಅಪ್ಪಣೆ ಕೊಡ್ಬೇಕು. ಹೇ ಬಾಳಣ್ಣ, ನಾನಾದ್ರೂ ಪುನಃ ಕೊಡ್ತೇನೆ. ಈ ನಾಡ ಪ್ರಧಾನಿಗೆ ನಾನು ಮಾಡಬೇಕಾದ ಕರ್ತವ್ಯ ಇಷ್ಟ. ಇಲ್ಲಿ ನೀವು ಕೊತ್ತಲ ಕೈತ ಕಿತ್ತೂರು ರಕ್ಷಣೆ ಮಾಡುವಂತವರಾಗಿರಿ. ಆಗ ಪ್ರಧಾನಿಗಳ ನನಗೊಂದು ಸಂಶಯ. ಬೇರೆ ರಾಜ್ಯದವ್ರ ಮೇಲೆ ಕೈ ಕಾಲಿಡೋಕ್ಕಿಂತ ಮುಂಚೆ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಾವು ನಿಮ್ ಜೊತೆ ಬರ್ತೇವೆ. ಆ ವೈರಿಗಳ ಗುಂಡ ಚಂಡಾಡಕ ನಮಗೂ ಅಪ್ಪಣೆ ಕೊಡಿ. ಇದು ಕಕ್ಕಲಾತಿಯ ಮಾತಲ್ಲಪ್ಪ ಬಾಳಣ್ಣ. ರಾಜಕಾರಣದಲ್ಲಿ ಚತುರೋಪಾಯ ಬಳಸುವುದು ನಮ್ಮ ಧರ್ಮ. ಏನಾದ್ರೂ ಉಪಾಯ ಮಾಡಿ ನಮ್ಮ ದೊರೆಗಳನ್ನು ಬಿಡಿಸ್ಕೊಂಡು ಬರ್ತೇನೆ. ಪೇಶ್ವೆ ಏನಾದ್ರೂ ಡಿಮಾಂಡ್ ಮಾಡಿದ್ರೆ ಕಿತ್ತೂರಿನ ಕಲಿಗಳು ಯುದ್ಧದ ಒಡೆಯಲ್ಲಿ ನಿಂತಾರು ನೆನಪಿಸ್ಕೊಂಡು ಬರ್ತೀನಿ. ಪ್ರಧಾನಿಗಳ ಕೇಳ್ರಿ, ನಿಮ್ಮ ಜೊತೆ ನಾವು ಬಂದ್ರ ನಿಮಗೆ ಆಯಾಸ ಇಲ್ಲ ಅಂತ ತಾವು ಭಾವಿಸಬಹುದು. ಯಾಕಂದ್ರ ಬಾಳಣ್ಣ ಈ ಬಿಚ್ಚುಕತ್ತಿ ಚಲ್ಬಸು ಆ ನಾಡಿನಾಗ ಪ್ರಾಣ ಕೊಟ್ಟಾದ್ರು ನಮ್ಮ ದೊರೆ ನಾಡಿಗೆ ನಾವು ಕರ್ಕೊಂಡ್ ಬರ್ತೀವಿ. ಹೌದು, ದಯವಿಟ್ಟು ಇದನ್ನು ಮಾನ್ಯ ಮಾಡ್ಬೇಕು. ಬಾಳಣ್ಣ, ಚನ್ನಬಸಣ್ಣ, ನಿನ್ ಮಾತಿಗೆ ಮೆಚ್ಚೇನೆ. ಆದ್ರೆ ನಾನು ಕಿತ್ತೂರಾಗಿದ್ದಾಗ ಏನಾದ್ರೂ ಅನಾಹುತ ಆದೀತು. ಕಾರ್ಬಾರಿಗಳಾದ ವೆಂಕಟರಾಯ, ಮಲ್ಲಪ್ಪ ಶೆಟ್ಟಿ ಸ್ವಾರ್ಥ ಶಾಸಕ ಮಸ್ತಕ್ ಕರೆಸಬಹುದು. ಅದರ ಸಲುವಾಗಿ ನೀವಿಬ್ರು ಕಿತ್ತೂರು ರಕ್ಷಣೆ ಮಾಡುವಂತವರಾಗಿರಿ. ಪ್ರಧಾನಿಗಳ ಮಾತಿಗೆ ನಾವು ಎದುರಾಡೋದಿಲ್ಲ. ನಾವು ಸಂತೋಷದಿಂದ ಈ ಕಿತ್ತೂರಿನ ರಕ್ಷಣಾ ಮಾಡ್ತೇವೆ. ನೀವು ಯಾವುದೇ ಸಂದೇಶ ಇಲ್ಲದೆ ಈ ಕಿತ್ತೂರು ಕೋಟೆ ರಕ್ಷಣಾ ಭಾರ ನಮ್ಮಿಬ್ಬರ ಮೇಲೆ ಬಿಟ್ಟು ಕತ್ತಿ ಮುಟ್ಟಿ ಮಾಡ್ತೇನೋ ನನ್ನ ನಮಸ್ಕಾರ. ನಾವು ಕಿತ್ತೂರಿಗಾಗಿ ನಾಡು ಕಟ್ಟಿ ಎಂದೇವೆ ದೂರಾಗಿ. ತಾಯಿ, ನಾವು ಅಮಟೂರು ಭಟ್ರು ತಲೆಬಾಗ್ತೇನೆ ತಾಯಿ. ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅಹೇ ಪ್ರಧಾನಿಗಳೇ, ಕಿತ್ತೂರ್ ಮ್ಯಾಲೆ ಅರಮನಿ ಮೇಲೆ ಓಟುಗಳು ತುಂಬ್ಯಾವ. ಈ ಹೊತ್ನ್ಯಾಗ ಇವರು ಇಲ್ಲಿ ಬಂದ ಕಾರಣ ಏನು? ಪ್ರಧಾನಿಗಳೇ, ವಿವರವಾಗಿ ಹೇಳುವಂತವ್ರಾಗ್ರಿ. ತಾಯಿ, ದೂರ್ತ ಪೇಶ್ವೆ ನಮ್ಮ ದೊರಿನ ಮೋಸದಿಂದ ಪುನಃ ಕೊಯ್ದಂತ ವಿಷಯ ಜಗಜ್ಜಾರಾಗೈತಿ. ಹೌದು ತಾಯಿ. ಈ ವಿಷಯ ನಿಮಗಾದ್ರೂ ತಿಳಿದೈತಿ. ಪೇಶ್ವೆ ಮಾಡಿದ ದ್ರೋಹ ಕಂಡು ಕನ್ನಡಿಗರ ರಕ್ತ ಕಥ 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 ಕುದಕದೈತಿ. ಹೌದು ತಾಯಿ. ಇಂಥ ವೇಳೆದಾಗ ವೆಂಕಟರಾಯ, ಮಲ್ಲಪ್ಪ ಶೆಟ್ಟಿ ಸ್ವಾರ್ಥ ಶಾಸಕ ಮಸಲ ನಡೆಸಿದ್ದಾರೆ. ಅದ್ರ ಸಲುವಾಗಿ ನೀನು ಅವರ ಜೊತೆ ದಂಡ ತಗೊಳ್ಳೋ ಅಪ್ಪಣೆ ಕೊಡುವಂತ ತಾಯಿ. ಅಹೇ ಪ್ರಧಾನಿ, ನೀವಾದ್ರೂ ಕರೆ ಹೇಳಿದ್ರಿ. ಆ ಕಡೆ ಹುಲಿ, ಈ ಕಡೆ ದರಿ ಅನ್ನೋ ಹಂಗ ಆ ಕಡೆ ಪೇಶ್ವೆ, ಈ ಕಡೆ ಕಾರ್ಬಾರಿಗಳು. ಸ್ವಾಮಿ ಭಕ್ತಿಯ ತೋಳಿನ ಬಲ ಕಿತ್ತೂರ್ಗೆ ಈಗ ಬೇಕು.
ಓದ್ಗಳಿಲ್ಲಾರ್ದ ನೀವು ಪುನಃ ಹೋಗುವಂತವ್ರಾಗ್ರಿ. ಅವಸರ ಬೇಡ ತಾಯಿ. ನಾನು ಕಿತ್ತೂರಾಗಿದ್ದಾಗ ಕಾರ್ಬಾರಿಗಳಾದ ವೆಂಕಟರಾಯ ಮಲ್ಲಪ್ಪ ಶೆಟ್ಟಿ ಸ್ವಾರ್ಥಾರ್ಥಕ್ಕೆ ಮಸ್ತಕ್ ನಡೆಸ್ಬೋದು. ನಾನು ಪುನಃ ಹೋಗಿ ಬರೋ ತನಕ ಇವರಿಬ್ಬರು ಅರಮನೆ ರಕ್ಷಕರಾಗಿರ್ಲಿ ತಾಯಿ. ಅರೇ ಪ್ರಧಾನಿ, ಹೋಗಿ ಬರುವಂತವ್ರಾಗ್ರಿ. ಆಯ್ತು, ಅಪ್ಪಣೆ ಆಗ್ಲಿ ತಾಯಿ. ತಿಳಿದಂಗಾಗೈತಿ, ಈ ಕಿತ್ತೂರ್ ಕಿಲೆದಾಗ ಎಲ್ಲಿ ಯಾವ ದ್ರೋಹಿ ಕುಂತಾನೋ ನನಗಾದ್ರೂ ತಿಳಿವಲ್ದು. ಈ ದ್ರೋಹಿಗಳಿಂದ ಕಿತ್ತೂರ್ಗೆ ಎಲ್ ಕಿರಣ ಆಗೋದಂತ ಹೇಳಿ ನಾನಾದ್ರೂ ಗಾಬರಿಗೆ ನೋಡು. ಹಿಂಗ ಅನ್ಬೇಡ ತಾಯಿ, ಹಿಂಗ ಅನ್ಬೇಡ. ಬಂಟರಿಗೆ ಬಡವಾಗಿ ನಿಂತಿಲ್ಲವ ಈ ಕಿತ್ತೂರು. ಈ ಕಿತ್ತೂರ್ನ ಮನೆಯೊಳಗೆ, ಈ ಕಿತ್ತೂರ್ ನಾಡಿನ ಒಂದೊಂದು ಮನೆಯೊಳಗೆ ಒಬ್ಬೊಬ್ಬ ಕಲಿ ಹುಟ್ಟಾರ. ನಾವೆಲ್ಲ ಧೀರ ಬಂಟರು ಇರುವವರೆಗೂ ಈ ಕಿತ್ತೂರು ನಾಡಿಗೆ ಯಾವುದೇ ಹೆದರ್ಕಿಲ್ಲ ತಾಯಿ, ಹೆದರ್ಕಿಲ್ಲ. ಯವ್ವ ಬಾಳಪ್ಪಗ ನನಗ ಹೆದರಿಕೊಂಡು ತಾಯಿ ಹೊಸ ಶಬ್ದ ಯವ್ವ. ಹೌದ್ ತಾಯಿ, ನಿಮ್ ಧೈರ್ಯಕ್ಕ ನಾನಾದ್ರೂ ಮೆಚ್ಚಿನಿ. ಆದ್ರ ಈ ಜಿಲ್ಲೆದಾಗ ಎಷ್ಟೊಂದು ದ್ರೋಹಿಗಳದಾರ. ಈಗ ನೀವು ಎಚ್ಚರದಿಂದ ಅರಮನೆ ಕಾಯುವಂತವ್ರಾದ್ರಿ. ಅಪ್ಪಣೆ ತಾಯಿ. ಶಿವ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆಯ್ತು. ಅಂತೂ ನಾವು ಈ ಕಿತ್ತೂರಿನ ಆಸ್ಥಾನದೊಳಗ ಕಾರ್ಭಾರಿಗಳಾದ ಮೇಲೆ ಅಲ್ಲ ನಮ್ಮ ಅಧಿಕಾರದ ಹವಾ, ಈ ಅಧಿಕಾರದ ಹವಾ ಅನ್ನೋದು ಎಷ್ಟು ಬೆಳೆದಿದ್ದೀರಿ, ಅದು ಅಧಿಕಾರದ ಹವಾ ಅಲ್ಲಿ ತನಕ ಅಧಿಕಾರದ ಹವಾ ತೋರ್ಸಕ ಅಲ್ಲ, ಅಧಿಕಾರದ ಹವಾ ತೋರ್ಸಕ್ ಹೊಂಟಿದ್ದೆ ಬಿಡ್ರಿ, ಬೇಡ ಅದು ಅಲ್ಲಿ ತನಕ ಅಲ್ಲೇ ಇನ್ನೊಟ್ಟು ಅಲ್ಲೇ. ಅಯ್ಯೋ ರಾಯ್ರ, ಅದು ಹಂಗ ಕೈ ಹಿಡಿದ್ರ ಈಗ ನೋಡಿದ್ರ ಅದು ಮುಗಿಯಂತದಲ್ಲ, ಅತ್ತಾಗ ಬೆಳಗಾವ್ ದಾಟಿ ಆ ಪುಣಾದ ಪೇಶ್ವಿನ ತನಕ ಹೋಗಿ ಮುಟ್ಟೈತಿ ನೋಡ್ರಿ ನಮ್ಮ ಅಧಿಕಾರದ ಹವಾ. ಮತ್ತೆ ರಾಯ್ರ, ನಮ್ಮ ಅಧಿಕಾರದ ಹವಾ ಇದ್ದಾಗ ಅಲ್ಲೇ ಅಲ್ಲೇ ಧಾರವಾಡದಾಗಿರಂತ ಇಂಗ್ರೇಜಿ ಅವ್ರ ಬಂಗ್ಲೆ ತನಕ ಹೋಗಿ ಮುಟ್ಟೈತಿ ನೋಡ್ರಲ್ಲ. ಮತ್ತೇನಪ್ಪ ಅಂದ್ರೆ ರಾಯ್ರ, ನಾವು ಚಾಡಿ ಮಾತು ಹೇಳಿ ಪೇಶ್ವೆ ಚಾಡಿ ಮಾತು ಹೇಳಿ ನಮ್ ದೇಶ ಇಳಿಸ್ಕೊಟ್ಟಿವಲ್ಲ. ನಮ್ಮ ಮಾತು ಕೇಳಿ ಹೋದನಪ್ಪ ಅಂತಂದ್ರ ಇನ್ನು ಮುಂದೆ ಈ ಕಿತ್ತೂರಿಗೆ ದೇಶ ಜೀವಂತ ಹೊಳಿ ಬರುವಂಗ ಇಲ್ಲ. ಇನ್ನ ಚಿಕ್ಕಿ ಮಾಡುವಂಗಿಲ್ರಿ. ದೇಸಾಯಿಗೆ ವಿಷ ಹಾಕಿ ಕೊಲ್ಲಿಸ್ತೀನಿ ಅಂತೇಳಿ ಪೇಶ್ವೆ ಸುದ್ದಿ ಕಳಿಸ್ಯಾನು. ಕಳಿಸ್ಯಾನ ಮತ್ತೆ ಅಲ್ಲಿ ದೇಸಾಯಿ ಕೊಂದು ಕೊಡೆ ಇಲ್ಲೇ ಸಿಂಹಾಸನ ಇನ್ನೇನು ಉಳಿದೈತ್ರಿ. ಆಮೇಲೆ ಆ ಪೂನಾದಿಂದ ಪೇಶ್ವೆ ಅವರು ಈ ಕಿತ್ತೂರಿನ ತನಕ ಹಿಂಗ 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 ಪಾದ ಬೆಳೆಸಿ ಇಡೀ ಕಿತ್ತೂರಿನ ದೇಶಗತ್ತಿನ ಹರದ ಎರಡು ಪಾದ ಮಾಡಿ ಅದನ್ನು ಹಂಚಿ ಯಾರು ಎತ್ತರ ಕುರ್ಚಿ ಹಾಕಿ ಅದ್ರ ಮ್ಯಾಲ ಕರೆದು ನಮ್ಮಿಬ್ಬರನ್ನು ಕುಂದಿರಿಸಿ, ಹಾ ಏಯ್ ಇವತ್ತಿಂದ ನೀವು ನಾವು ಕಿತ್ತೂರು ದೇಶಗತಿ ಹಾಳು ದೇಶಾರು ಅಂತ ಹೇಳ್ಬಿಡ್ತಾರ. ಅಲ್ರಿ ಅದು ಹಂಗ ಆಗ್ಬೇಕು ಅಂತ ಮೊದ್ಲ ಕರಾರಾಗೈತಲ್ಲ ನಮ್ಗವ್ರಿಗೂ. ಮತ್ತ ನಮ್ ಗೂಡುಚಾರ ಎಲ್ಲಾ ಬರೋಬ್ಬರಿ ಎಲ್ಲಾ ಕಡೆ ಕಣ್ಣು ಹಾಕ್ಯಾರಿಲ್ರಿಪ್ಪ. ಬಾರಿ ಮಸಲತ್ತಿನ ಜನ ಐತೀಗ. ಹಾಕುವುದೇನ್ ಮಂತ್ರಿ ಶೆಟ್ಟ? ಬರೋಬ್ಬರಿ ಹಾಕ್ಯಾರು. ಬರೋಬ್ಬರಿ ಹಾಕ್ಯಾರ. ಅಡಿಲ್ಲ 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 ಶೆಟ್ಟ ಒಂದು ಹೊಸ ಸುದ್ದಿ ಬಂದು ನಮ್ಗೆ ದಿಗುಲು ಬಡ್ದಂಗಾಗಿದೆ. ಅಲ್ಲಿ ಇವ್ರ ದಿಗುಲು ಬಡ್ದಂಗಾಗೈತೆ. ಅಲ್ರಿ
ಹಾಗಾದ್ರೆ ರಾಯ್ರ ಈ ನಿಮ್ಮ ತಿಗರಿನ ಗಂಟೆ ಏನು ಅನ್ನುವಂಥದ್ದನ್ನ ಚಂದದಿಂದ ಬಿಚ್ಚಿಡುವಂತವ್ರಾಗ್ತೀರಿ. ಬನ್ರಿ ಆ ಪ್ರಧಾನಿ ಗುರ್ಸಿದ್ದಪ್ಪ ದೇಶ ಬಿಡಿಸ್ಕೊಂಡ್ ಬರ್ತೀನಂತ ಪೂನಾಕ್ ಹೋಗ್ಯಾನಂತಲ್ರಿ, ಇದಕ್ಕೇನ್ ಹೇಳ್ತೀರಿ? ಹೌದು ಹೌದು ರಾಯ್ರ, ಹೌದು, ಅದನ್ನು ಕೇಳೀನಿ. ನಮ್ಮೊಬ್ಬ ಪ್ರಧಾನಿ ಗುರುಸಿದ್ದ ಎಲ್ಲ ನಮ್ಮ ಕೆಲಸದೊಳಗುನು ತಂದೊಂದು 4 ಅಕ್ಕಿ ಕಾಳು ಇರ್ಲಿ ಅಂತ ಒಂದು ಆಟಗಾಲ ಸಿಗಿಸಿಟ್ಟನವ. ಆದ್ರೂ ರಾಯರ ಬೇರೆ ಹೇಳ್ಬೇಕಂದ್ರ ಅಲ್ಲಿ ಇವರು ಪೇಶ್ವೆ ಅವ್ರ ಕಡೆಯಿಂದ ನಮ್ಮ ದೇವಸ್ಥಾನ ಬಿಡ್ಸ್ಕೊಂಡ್ ಬರ್ಬೇಕಂತ ಹೋಗ್ಯಾರಲ್ಲ, ಅದೇನ್ ಪೇಶ್ವೆ ಅವ್ರ ಕಡೆಯಿಂದ ದೇವಸ್ಥಾನ ಬಿಡ್ಸ್ಕೊಂಡು ಬರೋದು ಅಷ್ಟು ಸುಲಭದ ಮಾತೇನ್ರಿ? ಅದು ಅರಮನೆ ಕುತ್ಕೊಂಡಂಗ ಹಂಡೆ ಗಂಟೆ ಹುಗ್ಗಿ ಉಂಡಂಗನ್ರಿ. ಅದು ಏನು ಮಾತಾಡ್ತೀರಿ? ಎಷ್ಟು ಸುಲಭ ಅನ್ನೋದು. ಅದು ಕೂಡ ಇನ್ನೂ ಒಂದು ಸುದ್ದಿ ಬಂದೈತ್ರಿ. ಇನ್ನೊಂದು ಸುದ್ದಿ? ಒಂದು ಸುದ್ದಿ ಬಂದ ನಿಮಗೆ ದಿಗಲು ಹೊಡೆದ. ಇನ್ನೊಂದು ಸುದ್ದಿ ಅಂದ್ರ ಸುದ್ದಿ ಮೇಲೆ ಸುದ್ದಿ, ದಿಗಲಿನ ಮೇಲೆ ದಿಗಲು, ಸುದ್ದಿ ಮೇಲೆ ಸುದ್ದಿ, ದಿಗಲಿನ ಮೇಲೆ ದಿಗಲು. ಗಡ್ಡೆ ಇಲ್ಲ. ಹಂಗಾದ್ರೆ ನಿಮಗೆ ದಿಗಲಿನ ಗಡ್ಡೆ ಏನು ಅನ್ನೋದು ಇನ್ನೊಂದು ಚಂದಗ ಬಿಚ್ಚಿಡ್ರಲ್ಲ. ಶೆಟ್ರ ಆ ಗುರ್ಸಿದ್ದಪ್ಪಗ ನಮ್ಮ ಮ್ಯಾಲ ನಂಬಿಕೆ ಇಲ್ರಿ. ಮೊದಲ ಇಲ್ಲ ಬಿಡ್ರಿ, ಅದು ಸಾಧ್ಯ ಇಲ್ಲ ಅವ್ರು. ಅದಕ್ಕ ಏನ್ ಮಾಡ್ಯಾನ ಗೊತ್ತೇನ್ರಿ? ಹೇಳಿ. ಅವ ಗುರ್ಸಿದ್ದಪ್ಪ ಚೆನ್ನವ್ವ ನಮ್ಮ ಮ್ಯಾಲ ನಂಬಿಕೆ ಇಲ್ಲದ ಅವ್ರಿಗೆ ಈ ಅರಮನೆ ಕಾಯಕಂತೇಳಿ ಅಮ್ತೂರ್ನಿಂದ ಬಂದಾರಲ್ಲ ಮಂಗೇನ್ ಮಸಳ್ಯಾರು ಬಾಳೆ ಚಂದಸ್ಯ ಅವನ್ ರೇಗಿಸೋಗ್ಯಾರಂತಲ್ರಿ. ನಮ್ಮ ಅಧಿಕಾರ ಏನು ಉಳಿತೈತಿ? ಅದು 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 ಒಂದು ಸುದ್ದಿ ಕೇಳೇನ್ರಿ. ಇಲ್ಲಡ್ರಿ, ಏನು ಮಾಡೋದೈತಿ ಅಲ್ರಿ? ನಾವಿಬ್ರು ಕಾರ್ಬಾರಿಗಳದೇ, ಹೌದಲ್ರಿ? ಮತ್ ನಾವಿಬ್ರು ಅಧಿಕಾರಸ್ಥರು ಇಲ್ಲಿರ್ಬೇಕಾದ್ರ ಆ ಅಮಟೂರಿನ ತುಂಡ್ರಿಗೆ ಅದು ಹೆಂಗ್ ಅಧಿಕಾರ ಇರ್ತೈತಿ? ಪಾರ್ಟಿ ಕೊತ್ತ ಕೈಯ ಅಧಿಕಾರದ ಹೆಂಗಿರ್ತೈತಿ ಅಂತೀನಿ ನಾನು. ಇಲ್ಲ ನೋಡ್ರಿ. ಮತ್ತ ನೋಡ್ರಿ, ಇದ್ರ ಮೇಲಿಂದ ಗೊತ್ತಾಗತ್ತೆ ನಮ್ಗ ಆ ಪ್ರಧಾನಿ ಗುರುಸಿದ್ದಪ್ಪ ನಮ್ಮ ಮೇಲೆ ಮಸರತ್ತ ಮಾಡಿ ನಮ್ಮಗಳ ತೋರ್ಸ್ರೆ ಬರೋಬರಿ ಹೇಳಿದ್ರು. ಮತ್ತ ಅವ ಪ್ರಧಾನಿ ಗುರ್ಸಿದ್ದೆ ನಮ್ ಮ್ಯಾಲ ಕುರ್ಸಿಗ್ಲೆ ಮನ್ಸಿನ ನಡ್ಸ ನೋಡ್ರಿ. ಇದಕ್ಕೆ ನೀವು ಏನಾದ್ರು ಒಂದು ಅಕ್ಕಲ್ ಹಾಕಬೇಕು ನೋಡ್ರಿ. ಹೌದು, ಇಲ್ಲಾಂದ್ರೆ ಬರೋಬರಿ ಆಗುದಿಲ್ಲ. ಹೌದು, ಇದಕ್ಕೊಂದು ಪ್ರತ್ಯೇಕ ಹಾಕಬೇಕು ನೋಡ್ರಿ. ಅವ ಯಾಕ್ರಿ ಅವನಿಗಿಂತ ಮೊದಲು ಆ ಚೆನ್ನಮ್ಮದಲ್ರಿ ಅಕ್ಕಿಗಾರ ಸೊಕ್ಕೈತಿ. ಅಕ್ಕಿ ರಾಜಕಾರಣದ ಗುರು ನಿಪ್ಪುಳಿ ನೋಡ್ರಿ. ಆಕಿಗೆ ನಮ್ಮ ಮೇಲೆ ಮೊದಲು ನಂಬಿಕೆ ಇಲ್ಲ. ಹಿಂಗಾಗಿ ಏನ್ ಮಾಡ್ಯಾಳ ಅಂದ್ರ ತಮ್ಮ ಎಲ್ಲಾ ಗೂಢಚಾರರನ್ನು ನಮ್ ಕಡೆ ಬಿಟ್ಟ ನಮ್ಮ ಮಸಲತ್ತು ನಮ್ಮ ಹಿಕಮತ್ತು ಎಲ್ಲಾ ತಕ್ಕೊಂಡಾಳಂತ ಯಾರಿಗಾದ್ರೂ ಗೊತ್ತಿಲ್ಲ. ಈಗ ಏನ್ ಮಾಡೋದ್ರಿ? ಈಗ ನೋಡ್ರಿ, ಮುಂದಿನಕ್ಕೆ ಏನ್ರ ಯೋಚನೆ ಮಾಡ್ಬೇಕು. ಮತ್ತೇನಪ್ಪ ಬರ್ತೀರಿ? ಚೆನ್ನವ್ವನ ಅಕ್ಕಲಿಗೆ ಪ್ರತಿ ಅಕ್ಕಲು ಹಾಕ್ಬೇಕು. ಚೆನ್ನವ್ವ ಅಕ್ಕಿ ಗೆಲ್ಲಂಗೆ ಏನಾರ ಐಡಿಯಾ ಮಾಡ್ಬೇಕು. ಆ ಪ್ರಧಾನಿ ಗುರ್ಸಿದ್ದಪ್ಪ ಪೂನಾಕ್ ಹೋಗ್ಯಾನಲ್ಲ, ಒಳ್ಳೆ ಹೊಡ್ಮಳ್ ಕಿತ್ತೂರ್ ಬರ್ದಂಗ ದಾರಿ ಹಣ ಮಾಡ್ಬೇಕು. ಮತ್ತೆ ಟೂರ್ ಬಂದ್ರ ನಮ್ ಕಡೆ ಮಾಡ್ಕೋಬೇಕು. ಆವಾಗ ಚೆನ್ನವ್ ಗತಿಗೇಡಿ ಆಗಿ ನಮ್ ಪದರಿಗೆ ಬೀಳ್ತಾಳು. ಅವಾಗ ನಾವು ಇಬ್ರು ದೇಸಾರಾಗಿ ಚೆನ್ನವ್ವನ್ನ ಚರ್ಮನೆ ಕಿಲ್ಲೆ ಒಳಗೆ ಒಳಗೆ ರಾಯ್ನ ಹೇಳ್ಬೇಕಂದ್ರ ಇರ್ಲಾರ್ದಂತ ತೆರೀರಿ ತೆರೀರಿಪ್ಪ. ಇದು ಹೌದು. ಆದ್ರೂ ಇನ್ನಿಲ್ಲಡ್ರಿ, ನಿಮ್ಮ ವಿಚಾರದ ಪ್ರಕಾರ ತಡ ಮಾಡಬೇಡ್ರಿ. ನಾವು 10 ಜನ ಕುದುರೆ ಸವಾರನ್ನ ಮೊದಲ ಪುನಃ ದಾರಿಗೆ ಕಳಿಸ್ರಿ. ಅಲ್ಲಿ ಹೋಗ್ಯಾನಲ್ಲವ ಪ್ರಧಾನಿ ಗುರ್ಸಿದ್ದಪ್ಪ, ರುಂಡಾನ ಕತ್ತರ್ಸಕ್ಕೆ ಹೇಳಿಬಿಡ್ರಿ. ಶೆಟ್ರೆ, ಆ ಪ್ರಧಾನಿ ಗುರ್ಸಿದ್ದಪ್ಪನ ಮುಂಡ ಮಲ್ಕೊಂತು ಅಂತ ತಿಳಿರಿ. ಎಲ್ಲೇ ಅಲ್ಲೇ ನೀವು ಏನ್ ವಿಚಾರ ಮಾಡ್ಬೇಡ್ರಿ. ಬಾಳೆನ ನಮ್ ಕಡೆ ಮಾಡ್ಕೋರಿ. ಬೇಕಾದಷ್ಟು ಹಾಕೋಲ್ಲಕ್ ನಮ್ದೇನ್ ಕಟ್ ಹೋಗತಿ ಅಷ್ಟು ಮಾಡಿ. ರಾಯರ ಈಗ ನೀವು ಇಷ್ಟು ಹೆಚ್ಚು ವಿಚಾರ ಮಾಡೋದು ಬೇಡ ಅಲ್ರಿ. ಹಣ ಅಂದ್ರೆ ಹಣ ಬಾಯ್ ಬಿಡುವಂತ ಕಾಲಿದು. ಇಂಥ ಕಾಲದಾಗ ಆ ಬಾಳೆ ಏನ್ ದೊಡ್ಡದ್ರಿ ನೋಡ್ರಿ. ಅವನ ಆಸೆ ಕೆಳಿವಿ. ಅವನಿಗೆ ರೊಕ್ಕ ರೂಪಾಯಿ ಅವ ಒಪ್ಪಿದ್ರ ಹಳ್ಳಿ ಇನಾಮ್ ಕೊಡೋಣ ಹೋಗ್ರಿ. ಅವಾಗ ಆಯ್ತಾಯ್ತು. ಜೋರು ಒಪ್ಪುದ ಇದ್ರ ಅವನು ಎರಡೂ ಕೈನ ಕಡ್ತ ಅವನ
ರಕ್ಷಣಾ ಈಗ ನಾವು ಕಿಲ್ಲದಂಗ ಮಾಡಿಬಿಡೋಣ. ಏನು ಶೆಟ್ರ ಅಲ್ಲ ಮತ್ತೇನಪ್ಪ ಅಂದ್ರ ಮತ್ತೇನು ಬೇಡ ಶೆಟ್ರ. ಇಷ್ಟೊತ್ತನ ಮಾಡಿದ ಮಸಲತ್ತೆಲ್ಲ ರಾಡಿ ಕಲ್ಸೈತಿ, ಅದು ಇಲ್ಲಿ ಉಳಿಬೇಕಲ್ಲ, ಅದು ನೆನಪಿರ್ಬೇಕಲ್ಲ. ಅದಕ್ಕ ನೀವ್ ಏನ್ ಮಾಡ್ರಿ, ಇಷ್ಟ ಸಾಕು. ನಿಮ್ ಕೆಲ್ಸಕ್ಕೆ ನೀವು ಹೋಗ್ರಿ, ನನ್ನ ಕೆಲ್ಸಕ್ಕೆ ನಾ ಹೋಗ್ತೀನಿ. ನಾಂಗಾರ ಬಳೆ ಕಡೆ ಹೋಗ್ಬಲ್ಲ ಈಗ ಹೋಗ್ರಿ. ಅದು ನಾನು ಬಿಚ್ಚುಗತ್ತಿ ಜನ್ಮ ತಪ್ಪ ಬಂದಿನಿ. ಹಾಗೆ ಬಾಗಿಲಿಂದ ಬೇಗ ಬಾರು ಗೆಳೆಯ, ಬೇಗ ಬಾ. ಬಾರು ಗೆಳೆಯ, ಬಾ. ಗೆಳೆಯ, ಯಾಕೆ ಬರ್ಬೇಕು? ತಾಯಿ ಚೆನ್ನಮ್ಮ ಮುತ್ತಿನ ಪಲಂಗು ಬಿಟ್ಟು ಹಿಂಗೆಲ್ಲ ಮಾಡ್ತಾರೆ. ಈ ಒಂದು ಅಪರಾತ್ರಿಯಾಗ ನನ್ನ ಪ್ರಾಣಿ, ನನ್ನ ಜೀವ ಮರಣ ಸರ್ಜನ ದೊರೆ ಹೋದ್ರ ಅಂತ ಹೇಳಿ ಆ ಚಿಂತಿ ಒಳಗ ಹೊರಗಾಕತ್ತ. ಈ ಪಂಜಿನ ಬೆಳಕಿನ್ಯಾಗ ಅರಮನೆ ಕ್ವಾಡಿಗಳು ಕೆಂಪ ಕಾಣಕತ್ತಾವ. ಇಂಥ ಸರಿ ರಾತ್ರಿಯಾಗ ಯಾಕಾದ್ರೂ ಒದಗಿದ್ರು ಹೇಳೋ ಗೆಳೆಯ. ಗೆಳೆಯ ಬಾಳಣ್ಣ, ಇಂಥ ಸರಿ ರಾತ್ರಿಯಾಗ ಮೈ ಮತ್ ಕುಂತ್ರ ಎಲ್ಲ ಅಡ್ತಾರಕ್ಕತ್ತು ಗೆಳೆಯ, ಅಡ್ತಾರಕ್ಕ. ಆ ವೆಂಕಟರಾಯ ಈ ಕಿತ್ತೂರು ನಾಡಿನ ಮೇಲ ಏನೋ ಮಸ್ಲತ್ ತರಿಸಾಡ ಗೆಳೆಯ, ಮಸ್ಲತ್ ತರಿಸಾಡ. ಹೌದಾ? ಆ ದುಷ್ಟ ವೆಂಕಟರಾಯ ಮತ್ತೆ ಸಂಚು ಮಾಡಕ್ ಕೊಟ್ಟಾನ. ಹೇಳು ಗೆಳೆಯ ಬಾಳಣ್ಣ, ಕುಸಿದಪ್ಪನವರು ಪುನಃ ಹೋದದ್ದು ನಿಮಗಾದ್ರೂ ಗೊತ್ತೈತಿ. ಹೌದು, ಕಾರ್ಬಾರಿ ಅಕ್ಕನ ಮಾಡಿ ನಮ್ಮ ದೊರೆನ ಕೊಂಸಾಕ ಪುನಃ ದಾರ್ಯಾಗ ಸಂಚು ಮಾಡ್ಯಾರ ಗೆಳೆಯ, ಸಂಚು ಮಾಡ್ಯಾರ. ಹೌದು. ಅದು ಅಲ್ಲ, 10 ಜನ ಸೈನಿಕರನ್ನ ಕರ್ಕೊಂಡೋಗಿ ದಾರ್ಯಾಗಿಟ್ಟಾರಂತ. ಇಂಥ ವೇಳೆದಾಗ ನಮ್ಮ ದೊರೆ ನಮಗ್ ಬದುಕಾಗಿಲ್ಲ ಗೆಳೆಯ, ಬದುಕಾಗಿಲ್ಲ. ಇದು ನಂಬುವಂತ ನಮ್ಮ ಗೆಳೆಯ, ಇದ್ರಾಗ ಏನೋ ಸಂಶಯ ಅಂತ ಗೆಳೆಯ, ಸಂಶಯ. ಅಲ್ಲ, ಆ ದುಷ್ಟ ವೆಂಕಟರಾಯ ನನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೋ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಚನ್ಬಸು ಗೆಳೆಯ, ಅಂದಂಗ ನಾ ಇಬ್ಬರು ಪುಣಾದಾರಿಗೆ ಹೋದ್ರೆ ಇಲ್ಲ ಅರಮನೆಯೊಳಗೆ ಏನಾದ್ರು ಅನರ್ಥ ಆದಿತ್ತು. ನೀವೊಬ್ರೆ ಈಗಿಂದೀಗ ಪುಣಾದಾರಿಗೆ ಹೋಗು. ಆ ಕುದುರೆ ಸವಾರ ರುಂಡ ಚಂಡಾಡುವ ಅಲ್ಲಿ ಮಟ್ಟ ನಾನು ರಾಣಿ ಚೆನ್ನಮ್ಮನ ಬೆಂಗಾವಲಿಗೆ ನಿಂತು ಈ ಕಿತ್ತೂರು ಕೋಟೆ ರಕ್ಷಣೆ ಮಾಡ್ತಿದ್ದೀನಿ. ಹೋಗಬಾರು ಅಂತ ಅನ್ನೋ ಗೆಳೆಯ. ಹೊಟ್ಟಿನಿ ಗೆಳೆಯ, ಹೊಟ್ಟಿನಿ, ಪುನಃ ದಾರಿಗೆ ಹೊಟ್ಟಿನಿ ಗೆಳೆಯ. ನಿನ್ನ ಉಸಿರಿನಾಗ ನನ್ನ ಉಸಿರೈತಿ, ಈ ನಿನ್ನ ಇಡೀ ಹೆಜ್ಜಾಗ ನನ್ನ ಹೆಜ್ಜೆ ನಾವು ಗೆಳೆಯ. ಈ ನಿನ್ನ ಹೋರಾಟದಾಗ ಈ ಬಿಚ್ಚಗತ್ತಿ ಚನ್ನಬಸಪ್ಪನ ಹೋರಾಟ ಐತಿ. ಆ ಹೋದ ಕಾರ್ಬಾರಿನ ಆ ಕುದುರೆ ಸವಾರನ್ನ ರಂಡಗಳನ್ನ ಚಂಡಾಡಿ ಅಲ್ಲಿ ನರಿ ನಾಯಿಗಳಿಗೆ ಹಂಚಿ ಬರ್ತೀನಿ. ಹೋಗ ಅರಮನೆಯನ್ನ ರಕ್ಷಣೆ ಮಾಡುವಂತ ನಾನು ಬರ್ತೀನಿ. ನಿನಗೆ ಜಯ ನೀಡಲಿ. ಕೆಲಸದಿಂದ ಓಡಾಡು ಹೊತ್ತಲ್ಲ ಇದು. ಇಂಥ ಹೊತ್ತಾಗ ಕಳ್ಳು ಕಾಕಲು ಓಡಾಡ್ತಿರ್ತಾರ. ಹಂಗಂತ ಹೇಳಿ ಈ ಬಾಳಪ್ಪನ ಕಟ್ಟಿ ಸುಮ್ಮಿರುವುದಿಲ್ಲ. ಈ ಕಿತ್ತೂರು ಕೋಟೆ ಬೆಂಗಾವಲಿಗೆ ತೂಕ ಕಟ್ಟಿ ಹಂಗ ನಿಂತಿರ್ತೈತಿ. ಇಂಥ ಅಪರಾತ್ರಿ ಒಳಗ ಮುಸುಕ್ ಹಾಕೊಂಡು ಕಳ್ಳು ಬೆಕ್ಕನಂಗ ಈ ಅರಮನೆ ಬಾಗಿಲಿಗೆ ಬಂದು ನಿಂತಿಯಲ್ಲ, ನೀ ಯಾರು ಹೇಳೋ? ಶಹಬಾಷ್ ವರ್ಣ ಶಹಬಾಷ್. ನಿನ್ನ ಧೈರ್ಯಕ್ಕ ನಾನಾದರೂ ಮೆಚ್ಚೇನ್ ನೋಡು. ಈ ಕಿತ್ತೂರಿನ ನಾಡಿನೊಳಗ ನಮ್ಮ ಮಲ್ಲ ಸತ್ತಿರದರಿಂದ ಸರಿಗಟ್ಟಂತ ಭೂಪರು ಯಾರು ಇಲ್ಲ. ಅಂಥ ಮಾರಾಯನ ಸಂಸ್ಥಾನದೊಳಗ ಕಾರ್ಭಾರಿಯಾದಂತ ಮಲ್ಲಪ್ಪ ಶೆಟ್ಟಿ ನಾನು ಅಂತ ಹೇಳಿ ಹೋಗೋಣ. ಅಹಂಕಾರವಾದಿಗಳ ಈ ಕಿತ್ತೂರು ಸಂಸ್ಥಾನದೊಳಗ ನೀವು ದೊಡ್ಡ ಅಧಿಕಾರಸ್ಥರು ಅಂತ ಹೇಳಿ ಯಾರಿಗಾದ್ರೂ ತಿಳಿದೈತಿ. ಆದ್ರ ಸುಖದ ಸುಪ್ಪತ್ತಿ ಮ್ಯಾಗ ಮಲಗುದು ಬಿಟ್ಟು ಇಂಥ ಅಪರಾತ್ರಿಯಾಗ ಅರಮನೆ ಕಡೆ ಬಂದಂತ ಕಾರಣ. ಹೌದು, ಇದು ಸ್ವಾಮಿ ಭಕ್ತಿಗೆ ನಾನಾದ್ರೂ ಮೆಚ್ಚೆ. ಆದ್ರ ನಮ್ಮ ದೇಸಾಯರ್ನ
ಪಾಪ ಮೋಸ ಮಾಡಿ ದೇಸಾಯರ್ ಹಿಡ್ಕೊಂಡು ಹೋದ್ರಲ್ಲ ಪೇಶ್ವೆ ಅವರು ಅವಾಗಿಂದ ನನಗೆ ನಿದ್ದಿನ ಮರೆತು ಹೋಗೈತಿ. ಪಾಪ ನೋಡು, ದೇಸಾಯರಿಲ್ಲಾರ್ದಂಥ ಸಿಂಹಾಸನ ಬಣ ಬಣ ಅನ್ನಕತ್ತೈತಿ. ಹಾ, ಪಾಪ ರಾಣಿ ಚೆನ್ನಮ್ಮ ದಂಗು ಬಡದು ಕುಂತಾಳು. ಹಾ, ಅಷ್ಟ ಅಲ್ಲ, ಪಾಪ ಶಿವಲಿಂಗರದ್ರ ಸರ್ಜ ಇನ್ನ ಸಣ್ಣ ಹುಡುಗ ಹಾಸಿಗೆ ಕುಂತಾಳ್ತೈತಿ ಪಾಪ. ಹಾ, ಅಷ್ಟ ಅಲ್ಲ, ಈಗ ಪ್ರಧಾನ ಮಂತ್ರಿಗಳು ಕೂಡ ಊರಾಗಿಲ್ಲ. ಇಂಥ ಹೊತ್ತಿನೊಳಗ ಕಾರ್ಭಾರಿಗಳಾದಂತ ನಮ್ಮ ಕೆಲಸ ಅಲ್ಲನೋ ಈ ಅರಮನೆಯ ಈ ಕೊತ್ತಲನ ಕಾಯುವಂತಹದ್ದು. ಹಿಂಗಾಗಿ ಈಗ ನಾನು ಬಂದೇನಿ. ಅದಕ್ಕೆ ನೀನೇನ್ ಮಾಡು ಅಂದ್ರೆ ನಿನ್ ಕತ್ತಿ ಐತಲ್ಲ ಕೈಯಾಗ, ಅದನ್ನ ಹೊರೆಗಾಣಿಸ್ಕೊಂಡು ಅಮ್ಟೂರ್ ಕಡೆ ದಾರಿ ಹಿಡಿಯುವಂತವನಾಗಲ್ಲ. ಕಾರ್ಭಾರಿಗಳ ನಿಮ್ಮ ಬುದ್ಧಿಗೆ ನಾನಾದ್ರೂ ಮೆಚ್ಚೇನಿ. ಆದ್ರೆ ನನಗೆ ಅರಮನೆ ರಕ್ಷಣಾ ಮಾಡಂತ ಹೇಳಿ ಅಪ್ಪಣೆ ಕೊಟ್ಟಳು ನನ್ನ ತಾಯಿ ಚೆನ್ನಮ್ಮ ಮತ್ತು ನನ್ನ ಪ್ರಧಾನಿ ಗುಸ್ಸಿದ್ದಪ್ಪನವರು. ಅವ್ರು ಹೋಗಿ ಅಂದ್ರೆ ಹೋಗಿ ನೋಡ್ರಿ, ಬೇಡ ಅಂದ್ರೆ ಬಿಟ್ಟೇನೆ. ಸರಿ ರಾತ್ರಿ ಆಗೈತಿ, ವಾದ ಮಾಡಬೇಡ್ರಿ, ಸುಮ್ಮನೆ ಮಾಡಕ್ ಹೋಗಿ ಮಕ್ಕಳು ಹೋಗ್ರಿ. ಏನಂದಿ? ಕಿತ್ತೂರಿನ ನಾಡಿನೊಳಗೆ ಕಾರುಭಾರಿಯಾದಂತ ನಾನು ಅಂದ್ರ ಬೆಂಕಿ ಅಂತ ಮನುಷ್ಯ. ನನ್ನ ಧ್ವನಿ ಕೇಳಿದ್ರ, ನನ್ನ ಮಾತು ಕೇಳಿದ್ರ ಚೆನ್ನಮ್ಮ ಗುರಿ ಬರ್ತಾವೋ. ಆ ದೇಸಾಯ ಕಣ್ಣು ಒಣಗಿ ಹೋಗಂದಿ. ಎಂತಾದ್ರೊಳಗ ನನಗೆ ಉದ್ದಾಟತನ ಮಾಡ್ತೀನೋ? ನಿನ್ನ ಉದ್ದಾಟತನದ ಮಾತು ಬಿಟ್ಟು ಸುಮ್ಮನೆ ಅಮ್ಟೂರ್ ದಾರಿ ಹಿಡಿಯೋ. ತಾಯಿ ರಾಣಿ ಚೆನ್ನಮ್ಮಗ ಮತ್ತು ನಮ್ಮ ಪ್ರಧಾನಿ ಗುಸ್ಸಿದ್ದಪ್ಪನವ್ರು ಭಯ ಕತ್ತೀರಿ. ಸ್ವಾಮಿ ನಿಂದನ ಮಾಡಿದವ್ರನ್ನ ಈ ಅಮ್ಟೂರು ಬಾಳಪ್ಪ ಸುಮ್ಮನೆ ಬಿಡುದಿಲ್ಲ. ವಾದ ಮಾಡುದು ಬೇಡ. ಸರಿ ರಾತ್ರಿ ಆಗೈತಿ, ಸುಮ್ಮನೆ ಹೋಗಿ ಮಕ್ಕಳ್ರಿ. ಬಾಳಣ್ಣ, ನಿನ್ನ ಈ ಸ್ವಾಮಿ ಭಕ್ತಿಗೆ ನಾನಾದ್ರೂ ಮೆಚ್ಚೇನು. ಆದ್ರ ಬಾಳಣ್ಣ, ನಿನಗೊಂದು ಮಾತು ಹೇಳ್ತೀನಿ, ಕೇಳುವಂಥವನಾಗು. ಬಾರೋ ಬಾಳಣ್ಣ, ಬಾರೋ ಬಾಳಣ್ಣ, ಹೇಳುವೆ ಕೇಳಿ ಮೆಚ್ಚೇನು. ಹಾ ಬರೋಣ ಅಂದಂಗ ಕಾರವಾರಿ ಕಾತಂತ್ರ ನೋಡಿ. ಈ ಕಿತ್ತೂರಿನ ದೊರೆಗಳನ್ನ ಬೇಸ್ವೆ ಹಿಡ್ಕೊಂಡು ಹೋಗ್ಯಾರಲ್ಲ, ಅವರು ಹೊಡಮಳ್ಳಿ ಕಿತ್ತೂರಿಗೆ ಜೀವಂತ ಬರುವುದಿಲ್ಲ ಅನ್ನೋದು ತಮ್ಮ ನಿನಗೇನಾದ್ರೂ ಗೊತ್ತದಾನು? ಇಲ್ಲ, ಅದು ನನಗೆ ಗೊತ್ತೈತೆ, ನನಗೆ ಗೊತ್ತೈತೆ. ಹಾ, ಆಮೇಲೆ ಈ ಕಿತ್ತೂರಿನ ಮುಂದಿನ ದಿವಸ ಯಾರು ಹಂಗ ಅದು ನಾವು ಓದ್ತಾರೆ, ನಿನಗಿನ್ನೂ ಗೊತ್ತಿಲ್ಲ ನೋಡು. ಅದಕ್ಕನ ಮುಂದಿನ ದಿವಸ ನಾನು ಆಗಬೇಕಂದ್ರೆ ನನಗೀಗ ಕಾಲ ತೊಡಕಾಗಿ ಬಿಟ್ಟಾಳ ಚೆನ್ನಮ್ಮ ಅಸ್ತ್ರ ಸರ್ಜ ಪಾಪ. ಅದಕ್ಕನ ಅವರಿಬ್ಬರು ಶಿವನ ಪಾದಕ್ಕೆ ಸೇರಿಸಿ ಬಿಡಪ್ಪ. ಹಾ, ಅದಕ್ಕ ಅರಮನೆ ಏನೈತಲ್ಲ, ಅರಮನಿನ ಅವಣ್ಣ ಹೇಳು, ಅರಮನಿನ ಮತ್ತ ಆ ರಾಣಿ ವಾಸನ ಸುಷ್ಟು ಬೂದಿ ಮಾಡಿಬಿಡು. ನೋಡು, ಸಿಟ್ಟು ಬರ್ತೇನು ನೋಡು, ವಿಚಾರ ಮಾಡು. ನಿನಗ ₹1,000 ದುಡ್ಡು ಬ್ಯಾಡಂದ್ರೆ 4 ಹಳ್ಳಿ ಇನಾಮ ಕೊಡ್ತೇನೆ ಮೇಲೆ. ಹೋಗು ಹೋಗು. ಒಪ್ಪಂದ ಮನೆಗೆ ನನ್ನ ದೇವರಂತ ದೊರನ ಆ ಪೇಶ್ವೆ ಕೂಡಲ ತಂತ್ರಕ್ಕೆ ಬಲಿ ಕೊಟ್ಟವ ನೀನ ಅಂತೇಳಿ ನನಗಾದ್ರೂ ತಿಳಿದೈತಿ. ಈಗ ನೋಡಿದ್ರೆ ನನ್ನ ದೇವರಂತ ತಾಯಿ ರಾಣಿ ಚೆನ್ನಮ್ಮ ಹಾಗೂ ನನ್ನ
ಸುಟ್ಟು ಪೂಜೆ ಮಾಡಂತ ಹೇಳ್ತಿ ನಿನ್ನ ರುಂಡ ಚಂಡಾಡದೆ ಬೆಳೆದಿಲ್ಲ. ಕಿತ್ತೂರು ನಾಡಿನ ಕಾರಭಾರಿ ನಾನು. ನನ್ನ ಮೇಲೆ ಖಡ್ಗ ಎತ್ತಿದೆನಾ? ನನ್ನ ಮೇಲೆ ಖಡ್ಗ ಎತ್ತಿದವರ ಉದಾಹರಣೆ ಇಲ್ಲ. ನಿನ್ನ ಕೈ ಕತ್ತರಿಸ್ತೇನೆ ನೋಡಿಗ. ದೇಸಾಯಿನ ಅರಮನಿ ಹಾಳು ಸುರಾಕತೈತಿ. ಹಗಲ್ ಯಾವ್ದೋ ರಾತ್ರಿ ಯಾವ್ದೋ ತಿಳಿದಂಗಾಗೈತಿ. ಸದಾ ಕುಲು ಕುಲು ನಗುತ್ತಿದ್ದ ಅರಮನ್ಯಾಗ ಖಡ್ಗಗಳ ಕಣ ಕಣ ನಾದ ಕೇಳಾಕತೈತಿ. ಅಹೇ ಕಾರ್ಬಾರಿಗಳ ಬಿಚ್ಚಗತ್ತಿ ಅವರು ಬರೆ ಮಾಡುವ ಹೊತ್ನ್ಯಾಗ ಅರಮನಿ ಬಾಗಲ್ದಾಗ ಯಾಕೆ ನಿಂತೀರಿ? ಆ ಅರಮನಿ ಕಾಯುವಂತ ಬಾಳಪ್ಪನ ಮ್ಯಾಲ ಖಡ್ಗ ಯಾಕೆ ಹೇಳ್ತೀರಿ? ವಿವರವಾಗಿ ಹೇಳೋಂತವ್ರಾಗ್ರಿ. ತಾಯಿ ಶರಣಲ್ಲಿರಿ ತಾಯಿ. ನಮ್ಮ ದೊರೆಗಳನ್ನ ಪೇಶ್ವೆಯವರು ಮೋಸದಿಂದ ಹಿಡ್ಕೊಂಡೋಗಿ 18 ದಿನ ಆದವು ತಾಯಿ. ಆವಾಗಿಂದ ನಿಜ ಹೇಳಬೇಕು ಅಂದ್ರ ನನಗ ನಿದ್ದಿನ ಬರವಲ್ದು ತಾಯಿ. ಸಿಂಹಾಸನದ ಅದಕ್ಕ ಮಧ್ಯರಾತ್ರಿಯೊಳಗ ನಿದ್ದಿ ಮರೆತು ಅರಮನೆ ಕಾಯಕ್ ಬಂದಿದ್ದೀನಿ ಅಂತ ತಿಳ್ಕೊ ತಾಯಿ. ಅಹೇ ಕಾರ್ಬಾರಿಗಳ ನೀವ್ ಅನ್ನೋದು ಕರೆ ಇದ್ರ ನಾನಾದ್ರೂ ಸಂತೋಷ ಪಟ್ಟೆನು. ಆದ್ರ ಅಂಚೂರ್ ಬಾಳಪ್ಪ ನಂಬಿಕೆ ಬಂಟ. ಅರಮನೆ ಕಾಯುವಂತ ಧೀರಾಮ. ತಾಯಿ ಅವನು ನಂಬುತ್ತೀಯ ತಾಯಿ? ನಂಬಬೇಡ ತಾಯಿ, ನಂಬಬೇಡ. ಕುರಿ ಕಾಯಕ ತೊಳಗ ಹೇಳಿದಂಗಾದಿತ್ತು ಯವ್ವ, ತೊಳಗ ಹೇಳಿದಂಗಾದಿತ್ತು ಯವ್ವ. ಯವ್ವ ಈ ಬಾಳಪ್ಪನ ಹರಿಲ್ಯವ ಕೂಡಾದ ಬೇಸುವೆಯವರ ಕೂಡುಚಾರ ಅಂತ ನನಗಾದ್ರೂ ಸುದ್ದಿ ಬಂದೈತಿ ತಾಯಿ, ಸುದ್ದಿ ತಂದೆ. ಅದಕ್ಕೆ ತಾಯಿ ತಡ ಮಾಡದಂಗೆ ಇವನ ರುಂಡ ಕತ್ತರಿಸಾಕ ನನಗೆ ಅಪ್ಪಣೆ ಕೊಡುವಂತವರಾಗಿ ತಾಯಿ. ನನಗೆ 100 ಬುದ್ಧಿ ಅಂತಾರೆ, ಸುಳ್ಳಲ್ಲ ತಾಯಿ. ಯವ್ವ ನಿನ್ನ ಮನಸ್ಸು ಕಡಿಸಿ ಈ ಕಿತ್ತೂರು ಕಿಲ್ಲೆ ಹೊಡ್ಯಾಕ ಸಂಚು ಮಾಡಾಕತ್ತಾನವ ಈ ಕಾರ್ಬಾರಿ ತಾಯಿ. ಈ ನಿನ್ನ ಬಂಟನ ಮೈಯೊಳಗೆ ನಮ್ಗೆ ರಕ್ತ ಹರಿತೈತವ, ನಮ್ಗೆ ರಕ್ತ ಹರಿತೈತಿ. ನಾ ಸಾಯುವುದಾದ್ರೆ ಕಿತ್ತೂರಿಗಾಗಿ ಸಾಯ್ತೇನೆ, ಬದುಕೋದಾದ್ರೆ ನನ್ನ ಕಿತ್ತೂರಿಗಾಗಿ ಬದುಕ್ತೇನೆ. ಕತ್ತಿ ಎತ್ತೋದಾದ್ರೆ ಈ ನಾಡಿನ ದ್ರೋಹಿಗಳ ಸಂಹಾರಕ್ಕಾಗಿ ಎತ್ತುತ್ತೇನೆ. ಹೇಳ್ತೀನಿ, ನಾನು ಕಿತ್ತೂರಿನ ಉಪ್ಪು ಉಂಡೇನಿ. ನನ್ನ ಮೈಯೊಳಗೆ ಕಿತ್ತೂರಿನ ರಕ್ತ ಹರಿತೈತಿ. ಕಿತ್ತೂರಿನ ರಕ್ತದ ರುಚಿ ಏನು ಅಂತ ನನಗೂ ಗೊತ್ತಾಗ್ತಿ. ಅದಕ್ಕಾಗಿ ನಾನೀಗ ನಿನಗೆ ಹೇಳಾಕತ್ತೀನಿ ತಾಯಿ. ಯಾಕೆ ತಡ ಮಾಡ್ತಿ ತಾಯಿ? ಇವನು ಉಂಡ ಕತ್ತರಿಸ ಅಪ್ಪಳಿ ಕೊಡವಂತ ತಾಯಿ. ನರಿ ಬುದ್ಧಿ ಕಾರ್ಬಾರಿ ಸಾಯಕ್ ಹೆದರುದಿಲ್ಲ ಈ ಬಾಳಪ್ಪ, ಸಾಯಕ್ ಹೆದರುದಿಲ್ಲ. ಆದ್ರೆ ನನಗೆ ವೀರಮರಣ ಬೇಕು. ಭೂಮಿ ಮೇಲೆ ಹೊಟ್ಟೆ ಈ ನಾಡಿಗಾಗಿ ಸಾಯ್ತಕ್ಕಂತ ವೀರಮರಣ ಬೇಕು. ಸಾಯ್ತೇನೋ, ನಾನು ಸಾಯ್ತೇನೆ. ಆದ್ರೆ ನಿನ್ನಂಥ ಮೋಸಗಾರನ ಸಂಚುಗಾರನ ಈ ಕನ್ನಡ ನಾಡಿನ ದ್ರೋಹಿಗಳನ್ನ ಕೊಂದು ನಾನು ಸಾಯ್ತೇನೋ. ಅಲ್ಲಿ ಪುನಾದಾಗ ದೇಸಾಯರು ಕಿತ್ತೂರ್ ನೆನ್ಸಿ ಉಸಿರಾಕಾಕತ್ತಾರ. ಇಲ್ಲಿ ನೀವು ಇಲ್ಲೇ ಸಂಶಯ ತಾಳಿ ರಕ್ತ ಹರಿಸ್ಬೇಡ್ರಿ. ದೇಸಾಯರು ತಿರುಗಿ ಅರಮನೆ ಬರೋ ತನಕ ರಕ್ತಪಾತ ಆಗ್ಕೂಡ್ದು. ಅಹೇ ಬಾಳಪ್ಪ, ನೀನಾದ್ರೂ ನೀನ್ ಕರ್ತವ್ಯದ ಕಡೆ ನಡೆಯುವಂತವ್ ನಾವು. ಆಯ್ತು ತಾಯಿ. ತಾಯಿ ತಾಯಿ ಏನ್ ಮಾತು ಅಂತ ಹೇಳಿದ್ರಿ ತಾಯಿ? ತಾಯಿ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರುವಂತ ತಾಯಿ. ಇರ್ಲಿ, ಆದ್ರೂ ನಿಮ್ಮ ಅಪ್ಪಣೆ ಕಟ್ಟು ಬಿದ್ದು ನಾನು ಈಗಾದ್ರೂ ಹಿಂದಕ್ಕೆ ಹೋದೇನು ತಾಯಿ. ಆದ್ರ ಈ ಬಾಳಪ್ಪನ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ತಾಯಿ. ಬರ್ತೀನಿ ತಾಯಿ, ನಾನು ಇನ್ನು ನನಗೆ ಅಪ್ಪಣೆ ಮಾಡ್ತೀನಿ. ನಿನಗೆ ಒಳ್ಳೇದ್ ಮಾಡ್ಲಿ, ಹೋಗಿ ಬರುವಂತವ್ ನಾವು. ತಾಯಿ, ಈ ಕಾರವಾರಿ ನನ್ನ ಮಗನ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನಿನ್ನ ಮನಸ್ಸು ಕೆಡಿಸಿ ಈ ಕಿತ್ತೂರು ಕಿಲ್ಲೆ ಹೊಡ್ಯಾಕ ಸಂಚು ಮಾಡಾಕತ್ತಾನ. ಅದಕ್ಕಾಗಿ ಇವ ಏನ್ ಮಾಡಾಕು ಹೆಸುದಲ್ಲ ತಾಯಿ, ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನನ್ನವ್ವ ದುಡಕ್ಬಾರ್ದು ಬಾಳಪ್ಪ, ದುಡಕ್ಬಾರ್ದು. ಈ ಕಿತ್ತೂರು ಕಿಲ್ಲೆದಾಗ ಬಹಳ ದ್ರೋಹಿಗಳದಾವ. ಈ ಕಿತ್ತೂರಿನ ರಾಜಲಕ್ಷ್ಮಿ ಸದಾ ನಷ್ಟ ಇರ್ಬೇಕು. ಇವ್ರನ್ನ ದ್ರೋಹಿಗಳನ್ನ ನಿಗ್ರಹಿಸಲು ಬುದ್ಧಿವಂತ
ಯೋಚನೆ ಮಾಡ್ಬೇಕು ಬಾಳಪ್ಪ. ನಿನ್ನ ಸಂಕಟ ಅದು ಅರ್ಥ ಆಗ್ತೈತಿ. ತಿಳಿಕಂತ ವಾದಿನ ಸಂಕಟ ಏನನ್ನೋದು. ಆದ್ರ ಇಂಥ ಸ್ವಾರ್ಥಿಗಳು ನಮ್ಮ ಕಿತ್ತೂರು ನಾಡಿನೊಳಗೆ ದೊಡ್ಡ ಅಧಿಕಾರ ಆಗಿರೋದು ನಮ್ಮ ದೌರ್ಭಾಗ್ಯ ತಾಯಿ, ದೌರ್ಭಾಗ್ಯ. ಈ ಮಗನಿಂದ ಈ ಬಹಳ ಎಚ್ಚರದಿಂದ ಇರಬೇಕು ತಾಯಿ. ಈ ಕಿತ್ತೂರು ನಾಡಿಗಾಗಿ ಈ ಅಂಟೂರು ಬಾಳಪ್ಪನ ಜೀವ ಹೋಗಲು ಚಿಂತಿಲ್ಲ. ನಿನ್ನ ಬೆಂಗಾವಲಿಗೆ ನಿಂತು ಈ ಕಿತ್ತೂರು ನಾಡಿನ ರಕ್ಷಣೆ ಮಾಡ್ತೀನಿ ನಮ್ಮವ್ವ. ಬಾಳಪ್ಪ, ನಿಮ್ ಯೋಚನೆಗೆ ನಾನಾದ್ರೂ ಸೈ ಅಂತೇನೆ. ನೀನೀಗ ಎಚ್ಚರದಿಂದ ಅರಮನೆ ಕಾಯುವಂತವನಾಗು. ಆಯ್ತು ತಾಯಿ. ಇವ ನಿನ್ ಒಳ್ಳೇದ್ ಮಾಡ್ಲಿ ಬಾಳಪ್ಪ. ಆ ಪ್ರಧಾನಿ ಕುರ್ಚಿ ತಕ್ಕೊಂಡು ತರ್ತೀನಂತ ಕೂಡ ಕಾಲು ಕೂರಿ ಸವಾರು ಹೊರ ಮಾಡಿ ಬರ್ಲಿಲ್ಲಲ್ರಿ. ಹೆಂಗ್ ಮಾಡಿಲು ಎದುರುದ ತಲಿ ತುಪ್ಪ ತಿಂದಿತ್ತು. ಆ ಪ್ರಧಾನಿನ ಕುರ್ಚಿ ತಪ್ಪನ್ನ ಮತ್ತ ಅದೇ ಸೈಡ್ನ ಅಲ್ಲೇ ವಿಷ ಹಾಕಿ ಕೊಂದ್ ಬಿಡ್ರಿ ಅಂತ ಹೇಳಿ ನಮ್ ಪೇಶ್ವೆಗೆ ಪತ್ರ ಬರದ ಈಗಿಂದ ಈಗ ಕಳಿಸ್ಕೊಡ್ತೀನಿ. ಅದಕ್ಕ ಜೊತೆಗಾರ ಶೆಟ್ಟಿ ಅವನು ಭೇಟಿಯಾಗಿ ಆ ಬಾಳೆನ ನಮ್ಮ ಕಡೆ ಮಾಡ್ಕೊಂಡ್ರು ಇಲ್ವೋ ಅಂತ ಕೇಳ್ತೀನಿ. ಗತಿ ನಿಮ್ಮನ್ನ ಹುಡ್ಕೊಂತ ಹೊಂಟಿದ್ದೆ, ನೀವೇ ಸಿಕ್ಬಿಟ್ರಿ ನೋಡ್ರಲ್ಲ. ಅಂದಂಗ ರಾಯ್ರ ನಾನೀಗ ಒಂದು ಬಹಳ ಸಂತೋಷದ ಸುದ್ದಿ ತಂದಿದ್ದೀನಿ. ನನಗೆ ವಿಪರೀತ ಸಂತೋಷ ಆಗೈತಿ. ಹೌದಾ? ಬರ್ರಿ ಮೊದಲು ಒಂದ್ಸಲ ನನ್ನ ಬೇಸರ ತಗೊಂಡು ಬಿಡಿ. ನಿಮ್ಮ ತಂದು ಸುದ್ದಿ ಏನಂತ ನನಗೆ ಗೊತ್ತಾಯ್ತು. ಗೊತ್ತೈತಿ ಏನಂತ ಹೇಳ್ದಂಗಾದ್ರೆ ಅಂಟೋರ್ ಬಾಳೆನ್ನ ನಿಮ್ ಬುಟ್ಟಿಗೆ ಹಾಕೊಂಬಂದಿರಂತ. ಬಾಳೆ ಸುದ್ದಿ ಯಾಕೆ ತೆಗಿತೀರಿ? ಮೈಯಾಗಲ್ಲ ಉರಿ ಬರ್ತದೆ ನೋಡಿ. ಅಲ್ರಿ ಕಿತ್ತೂರಿನ ಕಾರ್ಭಾರಿಗಳಾದಂತ ನನ್ನ ಮೇಲೆ ಆ ಬಾಳೆ ಮಗ ಕತ್ತಿ ಹಿಡಿದನ್ರಿ. ಏನಂತೀರಿ ನೀವು? ಒಂದು ಹೆಸರು ತೆಗಿಬೇಡ್ರಿ. ಚಕ್ರ ಏನ್ ಹೇಳಕತ್ತೀನಿ? ಅವ್ರಿ ಈ ಸೀಮೆಯಾಗ
ಕಿತ್ತೂರ್ಗೆ ಹೋಗಿ ಅವ್ರ ಮುಂಡ ರುಂಡ ಚೆಂಡಾಡಿ ಕಿಲ್ಲೆ ಬಾಗಿಲು ಕಟ್ಕೊಂಡು ಕಟ್ಟಿ ಅಡ್ಡಿ ಇಲ್ಲ ರಾಯುದು ಭಾರಿ ಧೈರ್ಯ ನಾವತ್ತ ನನ್ನ ಕೈಯಾಗ ಕಳ್ಸೋರು ಅಲ್ಲ ನಾ ಇರ್ತೇನೆ. ಸಾಕು ಸಾಕು ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ ನಾನು ಸಮಾಧಾನ ಮಾಡ್ಕೊಡು. ಯಾವ ಲೆಕ್ಕಕ್ಕಿಲ್ಲ ಹೌದ್ರಿ ಅವ ಯಾವ ಲೆಕ್ಕರಿ ನನಗ ನೋಡ್ರಿ ಎಟುಗಾಲಿಲ್ಲ ವರ್ಷ ಹೋಗಿ ಬಿಡ್ತೀನಿ ಆ ಬಾಳನ್ನ ಅಂತ ಶಕ್ತಿ ನನಗೆ ಐತಿ. ಆದ್ರೆ ಕರೆನಾದ್ರ ಇವತ್ತಿನಲ್ಲಿ ಇವತ್ತವ ಚೆನ್ನಮ್ಮೇನರು ನಡಕಬಾರ್ದು ನನಗೆ 2 ತುಂಡು ಹಾಕಿದ್ದವ ಮತ್ ನೋಡಿ ಅವನು ತೆಗೆದ್ರಾತಂತ ಬಿಟ್ಟು ಬಂದೇನಿ. ಆದ್ರ ರಾಯ್ರ ನಾನೀಗ ತಂದಿರೋ ನಾನೀಗ ತಂದಿರೋ ಸುದ್ದಿ ಅದ ಅಲ್ಲ. ಚಂದಗ ನೋಡ್ರಿ ಕೇಳಿ ಚಂದ ಕೇಳಿ. ನಮ್ಮ ಕಿತ್ತೂರು ದೇಸಾಯನ್ನ ಪ್ರಧಾನಿ ಗುರುಸಿದ್ದಪ್ಪ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಪುನಃ ಹೋಗಿದ್ನಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ. ಹೌದು ಗೊತ್ತಿಲ್ಲ. ಆ ದೇಸಾರಿ ಈಗ ನಮ್ಮ ಕಿತ್ತೂರಿಗೆ ಹೊಳ್ಳಿ ಬರಾಕತ್ಯಾರ. ಹೌದು ರಾಯ್ರ ಹೊಳ್ಳಿ ಬರ್ತಾರ. ಅಯ್ಯೋ ಶಿವ ಶಿವ ಆ ದೊರೆ ಕಿತ್ತೂರಿಗೆ ಹೊಳ್ಳಿ ಬರ್ತಾನ ನಮ್ಗೆ ಸಂತೋಷ. ರಾಯ್ರ ತಡ್ರಿ ರಾಯ್ರ ನಿಮ್ಮ ಸಂತ ಏನು ಅನ್ನೋದು ನನಗೆ ಗೊತ್ತೈತಿ ರಾಯ್ರ. ಅಕಸ್ಮಾತ್ ಕಿತ್ತೂರಿನ ದೇಸಾರು ಮತ್ತು ಹೊಡಮಳ್ಳಿ ಕಿತ್ತೂರಿಗೆ ಬಂದ್ರ ನಮ್ಮ ಕರಾಮತ್ತು ನಮ್ಮ ಹಿಕಮತ್ತು ಎಲ್ಲ ಅವರಿಗೆ ಗೊತ್ತಾಗ್ತೈತಿ ಅಂತ ನಿಮ್ಮ ಇದು ಅಲ್ಲ. ಬರೀ ಅರ್ಥ ಮಾಡ್ಕೊಳ್ರಿ. ಹೌದು ಹೌದು ಹೌದು. ಆದ್ರ ಆ ದೇಸಾಯಿ ಹೊಡಮಳ್ಳಿ ಕಿತ್ತೂರಿಗೆ ಬರೋದು ಜೀವಂತ ಹೆಣ. ಏನಂದ್ರಿ? ಹೆಣ ಹೆಣ ಹೆಣನ? ಹೌದು. ಹಂಗಂದ್ರ ದೊರೆಗಳು ಸತ್ರು ಸಾಯ್ದ ಹೆಣ ಹಾಕರು ಅಲ್ರಿ. ಹೇಳಿಲ್ಲ ನಾವು ಹೇಳಿ ಕಳಿಸಿದಕ್ಕ ಆ ಪೇಶ್ವೆ ನಮ್ಮ ದೊರೆಗಳಿಗೆ ಊಟದೊಳಗ ವಿಷ ಹಾಕಿ ಕೊಟ್ಟು ಕಳಿಸ್ಬಿಟ್ಟ. ಪ್ರಧಾನಿ ಗುರುಸಿದ್ದಪ್ಪ ನಮ್ಮ ದೊರೆಗಳನ್ನ ಕರ್ಕೊಂಡು ಕಿತ್ತೂರು ಕಡೆ ಪಾದ ಬೆಳೆಸಿದಾಗ ನಡುರಾತ್ರಿಯಾಗ ನಮ್ಮ ದೊರೆಗಳು ಶಿವನ ಪಾದ ಸೇರಿದ್ರು ಅಂತ ಅವ್ರ ಮನೆಗೆ ಸುದ್ದಿ ಬಂದೈತ್ರಿ. ದಾರ್ಯಾಗ ಸತ್ತಿದ್ ಸುದ್ದಿ ಕೇಳಿ ಗುಂಡಿ ಸಜ್ಕ ಗಿಂಡಿ ತುಪ್ಪ ಹೊಂಡೆ ಹಾಲು ಕೊಡ್ದು ಆಗದೇನ್ ಮಾಡಿದ್ರು ಇದನ್ನೆಲ್ಲ ಕೇಳಿ ಕಿತ್ತೂರಾಗ ಏನ್ ನೋಡಲ್ಲ. ನೋಡ್ರಿ ಇನ್ನೇನಾಕಂತೀರಿ ಕಿತ್ತೂರ್ ಮನ್ಯಾಗ ಇಲ್ಲಡಿ ರಾಯ್ರ ಚೆನ್ನಮ್ಮಂತೂ ಯಪ್ಪ ಪಾದಾಳ್ಕ ಇಳಿದಾಳು. ಪಾಪ ಶಿವಲಿಂಗ ರುದ್ರ ಸಣ್ಣ ಹುಡುಗ ಪಾಪ ಹಸಿಯಾಗ ಕುತ್ಕೊಂಡು ಅಳಕತ್ತೈತಿ. ಬಿಡ್ರಿ. ಮತ್ತೆ ನಮ್ಮ ಪ್ರಧಾನಿ ಗುರುಸಿದ್ದಪ್ಪಂತೂ ವಕ 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 ಬಾಯಿ ಬಿಡಾಕತ್ತೈತಿ. ಅದಕ್ಕೆ ಏನು ತಿಳಿಯವಲ್ದು. ಯಾಕೆ ಚಿಂತೆ ಮಾಡ್ತೀರಿ? ಹೇಳ್ಬೇಕಂದ್ರ ಈ ಸುದ್ದಿ ಕೇಳಿ ನನಗ ಇಷ್ಟು ಸಂತೋಷ ಆಗೈತಲ್ಲ. ಹಂಡೆ ಹುಗ್ಗಿ ಉಂಡಂಗಾಗೈತಿ. ತಡ್ಕೊಳಕ್ ಆಗವಲ್ದು. ಒಂದ್ ರೀತಿ ತಕ 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 ಕುಡಿದು ನೋಡ್ರಿ ರಾಯ್ರ. ಇವತ್ತಿಂದ ಕಿತ್ತೂರಾಗ ಹೊಸ ಸೂರ್ಯ ಹುಟ್ಟಾನ. ಹೌದು ಕಿತ್ತೂರು ಜಿಲ್ಲೆ ಮೇಲೆ ನಮ್ಮ ಸೂರ್ಯ ಹೊಡ್ತಾನೆ ಇವತ್ತಿನ. ಇನ್ನು ಹೊಸ ದೋರಿ ಪಟ್ಟಕ್ ಬರ್ತಾನಲ್ಲ ಅವನ ಆರೋಗ್ಯ ಏನ್ ಸರಿ ಇಲ್ಲ. ಕ್ಷಯರೋಗ ಅಂದ್ಕೊಂಡೈತಿ. ಹೌದು ಚಂದದಿಂದ ಪುಣಾಕ್ ಬರೋದು ಎಷ್ಟು ಕಿತ್ತೂರಿಗೆ ಬರೋದಿಲ್ಲ. ಹೌದು ಬಾಳ್ರಿ. ಅದಕ್ಕ ನಾವ ಡಿಸೈಡ್ ಆಗಿ ಮುಂದಿನ ಭಾಗನ ಕಿತ್ತೂರ್ನ 2 ಭಾಗ ಮಾಡಿ ಒಂದಕ್ಕೆ ನಾವ ಒಂದಕ್ಕೆ ನೀವ ಎಲ್ಲ ಹಂಚ್ಕೊಂಡ್ಬಿಡೋನು. ಚಿಂತೆ ಮಾಡೋಣ.
ವಾದ್ಯದಾಗ ಎಲ್ಲಿ ನೋಡ್ತೀಯ ಅಲ್ಲಿ ದುಃಖ ಕಲ್ಲಾಗಿ ಕೂತ್ಕೊಂಡು ಗೆಳೆಯ, ಕಲ್ಲಾಗಿ ಕೂತ್ಕೊಂಡು. ದೇವರಂತ ನಮ್ಮ ಸತ್ರ ಯಾರಿಗ್ ದುಃಖ ಆಗುದಿಲ್ಲ ಗೆಳೆಯ, ಯಾರಿಗ್ ದುಃಖ ಆಗುದಿಲ್ಲ. ಅವ್ವ ತಾಯಿ ಚಂದವ್ವ ಹನಿಗೆ ಕೈ ಹತ್ಕೊಂಡು ಕುಂತಾಳು. ಮರಾಠ ಪೇಶ್ವೆ ಈ ನಾಡಿನ ಮ್ಯಾಲ ದಂಡೆತ್ ಬರಾಕ ತಯಾರಾಗ್ಯಾನು. ಧಾರವಾಡದ ಕೆಂಪು ಕೋಟಿ ಜಾತ್ರೆ ಯುದ್ಧಕ್ಕ ಸತ್ತಾಗ್ಯಾನು. ಹೌದು ಗೆಳೆಯ ಬಾಳಣ್ಣ, ಇಂಥ ವೇಳೆದಾಗ ನಾವು ಏನ್ ಮಾಡ್ಬೇಕು ಗೆಳೆಯ, ಏನ್ ಮಾಡ್ಬೇಕು? ದೊರೆ ಸತ್ರ ಏನಾಯ್ತು ಚನ್ನಬಸು ಹೇಳ ಗೆಳೆಯ. ಆದ್ರೆ ಈ ಕಿತ್ತೂರು ನಾಡೊಳಗೆ ಬಂಟರ ಶಕ್ತಿ ನುಗ್ಗೊಂದಿಲ್ಲ. ಉತ್ತರ ದಿಕ್ಕಿನಿಂದ ಆ ಪೇಶ್ವೆ ಬರ್ಲಿ, ದಕ್ಷಿಣ ದಿಕ್ಕಿನಿಂದ ಪೇಶ್ವೆಗಳು ಬರ್ಲಿ. ನೀನು ಸಾಯುವವರೆಗೆ ಈ ನನ್ನ ನಾಡ ಭೂಮಿಗಾಗಿ, ಕಿತ್ತೂರು ನಾಡಿಗಾಗಿ ಕಂಕಣ ಕಟ್ಟಿ ನಿಲ್ಲೋದ. ಸಾಯುವವರೆಗೆ ಇಬ್ರು ಕೂಡಿ ಹೋರಾಡೋಣ. ಗೆಳೆಯ ಬಾಳಣ್ಣ, ಈ ನಿನ್ನ ಸೂರತನದ ಮಾತು ಕೇಳಿ ಈ ಪಿಚ್ಚು ಕತ್ತಿ ಚಲ್ಬಸಪ್ಪ ಅಭಿಮಾನ ಪಟ್ಟಾನು. ಗೆಳೆಯ, ಹೆಚ್ಚಾಗಿ ಹೆಚ್ಚಿಗಿರ್ತೀನಿ, ನಿನ್ನ ಉಸಿರಿನಾಗ ಉಸಿರಾಗಿರ್ತೀನಿ. ಪಿಚ್ಚು ಕತ್ತಿ ಚಲ್ಬಸಪ್ಪ ಈ ಕತ್ತಿ ಹಿಡಿದ ಕೈಯ ಭೂಮಿ ಕತ್ತಿಸಿ ಬೆತ್ತು ಸರಿ. ಆ ವೈರಿಗಳಿಗೆ ಯಾಗಿ ಪತ್ತಿ ನಿಲ್ಲುತ್ತಾನೋ ಈ ಪಿಚ್ಚು ಕತ್ತಿ ಚನ್ನಬಸು ಗೆಳೆಯ. ನಿನ್ನ ಸ್ವಾಮಿ ಭಕ್ತಿಗೆ ನಾನಾದ್ರೂ ಮೆಚ್ಚಲು ಗೆಳೆಯ. ನಡಿ, ಈಗ ಕಿತ್ತೂರು ಹೋಗೋಣ. ಹೋಗೋಣ. ನನ್ನ ಕಳ್ಕೊಂಡು ದುಃಖದಲ್ಲಿ ಇರ್ತಕ್ಕಂತ ನನ್ನ ತಾಯಿ ರಾಣಿ ಚೆನ್ನಮ್ಮಗೆ ಸಮಾಧಾನ ಹೇಳಿ ಶಿವಲಿಂಗ ರುದ್ರ ಸಜ್ಜನರನ್ನ ಭೇಟಿಯಾಗಿ ಬಂದ್ಬಿಟ್ಟು ಹೋಗು ನೋಡಿ ಗೆಳೆಯ, ಹೋಗೋಣ. ಗೆಳೆಯ, ಬಾರಮ್ಮ. ಹೇಳು. ಕರಸಿದ ಕಾರುಣೇನೋ ಪ್ರಧಾನಿ ಅರುಷದಿಂದ ಇರೋದಿ ಪ್ರಧಾನಿ. ಇವತ್ತು ಕಿತ್ತೂರು ಮೇಲೆ ನೆರಳು ಮೂಡಲಿಕ್ಕೆ ಬಿದ್ದೈತಿ. ಇವಾಗ ಬಂದಂತ ನೀವು ಮೊದಲು ಉಂಡು ಮನಸ್ಸಿಗೆ ಶಾಂತಿ ಪಡೀರಿ. ಈಗ ಭೋಜನ ಶಾಲೆಗೆ ಹೋಗಿ ಅಂಗಡಿ ಮಜ್ಜಿಗೆ ಕುಡಿದು ಬರುವಂತವರಾಗಿರಿ. ಪ್ರಧಾನಿಗಳೇ, ನಿಮ್ಮ ಪ್ರೀತಿಗೆ ನಾವಾದ್ರೂ ಮೂಕಾದೇವಿ. ನಾವೀಗ ದೊರೆಗಳನ್ನ ಕಳ್ಕೊಂಡಂತ ಆ ನನ್ನ ತಾಯಿ ರಾಣಿ ಚೆನ್ನಮ್ಮಗ ಭೇಟಿಯಾಗಿ ಹೊಸ ದೊರೆ ಶಿವಲಿಂಗ ರುದ್ರ ಸಜ್ಜನರ ದರ್ಶನ ಮಾಡ್ಬೇಕಂತ ಬಂದಿರಿ. ದಯವಿಟ್ಟು ನಮ್ಮ ತಾಯಿ ರಾಣಿ ಚೆನ್ನಮ್ಮಗ ಭೇಟಿ ಮಾಡ್ತೀವಿ. ಬಾರಣ್ಣ, ನಿನ್ನ ಮಾತಿನ ನೋವು ನನಗಾದ್ರೂ ಅಂತ ಆಗೈತಿ. ಆದ್ರೆ ಕಿತ್ತೂರಿಗೆ ಮುಚ್ಚಿದ ಮಂಕು ಇಷ್ಟು ಬೇಗ ತೆಗೆಯುವ ಲಕ್ಷಣವಿಲ್ಲ. ಅದ್ರ ಸಲುವಾಗಿ ನಾನು ಶಿವಲಿಂಗ ರುದ್ರ ಸಜ್ಜನರನ್ನ ದೊರೆಗಳನ್ನಾಗಿ ಮಾಡೈತಿ. ಹೊಸ ದೊರೆಗಳು ಆರೋಗ್ಯವಂತರಲ್ಲ, ಅವರಿಗೆ ಕ್ಷಯರೋಗ ಅಂಟಿಕೊಳ್ಳ. ಏನ್ ಹೇಳಕತ್ತೀರಿ? ಇದೀಗ ಸಿಂಹಾಸನದ ಮೇಲೆ ಕುಂತಂತ ನನ್ನ ದೊರೆಗೆ, ನನ್ನ ಶಿವಲಿಂಗ ರುದ್ರ ಸಜ್ಜನರಿಗೆ ಕ್ಷಯದಂಥ ಭಯಂಕರ ರೋಗವೇ ಏನ್ ಗತಿ ಬಂತು ನನ್ನ ಕಿತ್ತೂರು ನಾಡಿಗೆ? ಏನಾಯ್ತು? ಪ್ರಧಾನಿಗಳ, ಈ ನಮ್ಮ ನಾಡಿಗೆ ಏನ್ ಕಡೆಗಾಲ ಬಂತ್ರಿ, ಏನ್ ಕಡೆಗಾಲ ಬಂತು? ದೊರೆ ಇಲ್ಲದ ಸಿಂಹಾಸನ ಇನ್ನು ಬರಿದಾಗುತ್ತಿತ್ತು. ಹೇಳಿ ಪ್ರಧಾನಿಗಳ, ಹೇಳಿ. ಖರೆ ಪಾ ಖರೆ. ಬಾಳಣ್ಣ, ಚನ್ನಬಸನ, ನೀ ಅಂದದ್ದು ಖರೆ. ನಮ್ಮ ದೊರೆಗಳಿಗೆ ಹೊಸ ಆರೋಗ್ಯ ಬೇಕಾಗೈತಿ. ಹೌದು, ನಮ್ಮ ಅರಮನೆ ವೈದ್ಯರು ಶತ ಪ್ರಯತ್ನ ಮಾಡಿದ್ರು ದೊರೆಗಳ ಆರೋಗ್ಯ ಸರಿದಿಲ್ಲ. ಹೌದು, ಧಾರವಾಡ ತ್ಯಾಗರೆ ಸಾಹೇಬ್ನು ಔಷಧಿ ಕೊಡ್ತೀನಿ ಅಂತ ಹೇಳಿ ಕಳ್ಸಾನು. ಅದ್ರ ಸಲುವಾಗಿ ನೀ ಈಗಿಂದಾಗ ಹೋಗಿ
ನಂಬಿಕೆಗೆ ಅರ್ಹರಲ್ಲ. ನಂಬಿಕೆ ಅನ್ನೋದು ಅವರ ಬದುಕಿನಾಗೆ ಇಲ್ಲ. ಈ ವಿಚಾರವಾಗಿ ಇನ್ನೊಂದು ಆಲೋಚನೆ ಮಾಡುವಂತರಾಗ್ರಿ. ಬಾಳಪ್ಪ, ನಿನ್ನ ಮಾತಿಗೆ ಒಪ್ಪಿನಿ. ಆದ್ರೆ ಇದು ನಮ್ಮ ದೊರೆಗಳ ಅಪ್ಪಣೆ ಆಗೈತಿ. ಅದ್ರ ಸಲುವಾಗಿ ನೀಗ ನಮ್ಮ ದೊರೆಗಳ ಆರೋಗ್ಯ ಮುಖ್ಯ. ಸಲುವಾಗಿ ನೀ ಯಾವ್ದು ಯೋಚನೆ ಮಾಡದೆ ನಮ್ಮ ದೊರೆಗಳ ಆರೋಗ್ಯ ಸಲುವಾಗಿ ಈಗಿಂದೀಗ ಠಾಕ್ರೆ ಸಾಹೇಬ್ ಹತ್ರ ಧಾರವಾಡಕ್ಕೆ ಹೋಗಿ ಇಂಗ್ರೇಜಿ ಔಷಧ ತೆಗೆದುಕೊಂಡು ಬರುವಂತರಾಗು. ಆಯ್ತು, ದೊರೆಗಳ ಅಪ್ಪನಿಗೆ ನಾವು ಇರುವುದಿಲ್ಲ. ನಾನಾದ್ರೂ ಧಾರವಾಡಕ್ಕೆ ಹೋಗಿ ಔಷಧ ತರ್ತೀನಿ. ನಮ್ಗೆ ಅಪ್ಪನೆ ಕೊಡುವಂತರಾಗ್ಲಿ. ಗೆಳೆಯ ಚಲಬಸ್ಸು, ಗೆಳೆಯ ಬಾಳಣ್ಣ, ಹರಿಸಿ ಕಳಿಸು. ಆಯ್ತು ಗೆಳೆಯ ಬಾಳಣ್ಣ. ಈ ನಿನ್ನ ವೀರಗತ್ತಿ ಮುಂದ ಈ ಕನ್ನಡ ನಾಡಿನಾಗ ವಿರಾಟ ಮಾಡುವಂತವ್ರು ಯಾರು ಹುಟ್ಟಿದಿಲ್ಲ. ಬಾಳಪ್ಪನಂತವ್ರು ಇನ್ನು ಹುಟ್ಟೋದು ಇಲ್ಲ. ಈ ಅರಮನೆಯನ್ನ ರಕ್ಷಣೆ ಮಾಡ್ತೀನಿ. ಹೋಗಿ ಬಾ ಗೆಳೆಯ, ಹೋಗಿ ಬಾ ಗೆಳೆಯ. ಜಾಗೃತಿಯಿಂದ ಹೋಗಿ ಬರುವಂತರಾಗು. ಹೋಗಿ ಬಾ ಗೆಳೆಯ, ಹೋಗಿ ಬಾ, ಹೋಗಿ ಬಾ ಗೆಳೆಯ. ತಿಳಿದಿದೆಯಾ? ದೊರೆಯಕ್ಕೋಸ್ಕರ ಉಡಲಿಲ್ಲ, ತಿನ್ನಲಿಲ್ಲ. ದೊರೆಗೋಸ್ಕರ ಕಾಲ ಹಣ್ಣ ಮಾಡಲಾರ್ದೆ ಔಷಧ ತರಕ್ಕ ಧಾರವಾಡಕ್ಕ ಓಡಿ ಪ್ರಧಾನಿಗಳ ಈಗ ಈ ಕೋಟೆ ರಕ್ಷಣೆಯನ್ನ ಮಾಡ್ತೀನಿ. ಅದರ ಜವಾಬ್ದಾರಿ ನನ್ನ ಗೆಳೆಯ ಬರುವವರೆಗೂ ಈ ನಾಡಿನಿಗೆ ರಕ್ಷಣೆ ಮಾಡೋ ಜವಾಬ್ದಾರಿ ಈ ಬೆಚ್ಚಗತ್ತಿ ಚರ್ಮ ಸಪ್ಪಗ. ಹೋಗಿ ನನ್ನ ಅಪ್ಪಿ ಕೊನೆ ಪ್ರಧಾನಿಗಳ. ಆಯ್ತು, ಹೋಗಿ ಬರುವಂತರಾಗಪ್ಪ. ನೋಡಿದ್ರು ಕೆಂಪ ಮಾರಿ ಆದ್ರೆ ಇಲ್ಲಿ ನೋಡಿದ್ದೇನ, ಅತ್ತಾಗ ನೋಡಿದ್ರೆ ಬರೇ ಕೆಂಪು ಮೊಸಳೆ ಕುಂಡುಗಳ ಕಾಣ್ತಾವ. ಇತ್ತಾಗ ನೋಡಿದ್ರೆ ಅವರು ಕೂಟು ವರ್ಷುವಂತ ರಾವ್ ಬಹದ್ದೂರ್ಗಳ ಕಾಣ್ತಾರೆ. ಈ ಧಾರವಾಡದ ಎಲ್ಲ ನೆಲಗಳು ನೋಡಿದ್ರೆ ಬರೀ ಎಲ್ಲಾ ಕಡೆ ಅಂಗ್ರೇಜಿ ಬೂಟಿನ ಶಬ್ದನ ಕೇಳ್ತಾವ. ಏನ್ ನಾಡದೇವಿ, ಕನ್ನಡ ಮಾತೆ, ಕನ್ನಡದ ಕಂಠ ಅನ್ನಿಸ್ಕೊಂಡಂತ ನನಗೆ ಈ ಗಂಡು ಮೆಟ್ಟಿನ ಧಾರವಾಡದೊಳಗೆ ಇಂಥ ದೃಶ್ಯ ನೋಡ್ತಕ್ಕಂಥ ದೌರ್ಭಾಗ್ಯ ಬಂತಲ್ಲ ತಾಯಿ. ಇಂಥ ದೃಶ್ಯ ನೋಡ್ತಕ್ಕಂಥ ದೌರ್ಭಾಗ್ಯ ಬಂತಲ್ಲ. ಅಂಥದ್ರೊಳಗ ಆ ಕಲೆಕ್ಟರ್ ಠಾಕ್ರೆ ಬಂಗ್ಲೆ ಹೆಂಗ್ ಹೋಗ್ಲಿ, ಅವ್ರ ಮುಖ ಆದ್ರು ನಾನು ಹೆಂಗ್ ನೋಡ್ಲಿ. ಇಲ್ಲ, ನನ್ನ ಹೊಸದವರಿಗೆ ಆರೋಗ್ಯ ಬೇಕು. ಮತ್ತವ್ರ ಚೈತನ್ಯದಿಂದ ನನ್ನ ಕಿತ್ತೂರು ನಾಡನ್ನು ಆಳಬೇಕು. ಅದಕ್ಕಾಗಿ ನನ್ನ ಕಿತ್ತೂರಿಗಾಗಿ, ನನ್ನ ನಾಡಿಗಾಗಿ ನಾ ಠಾಕ್ರೆ ಕಡೆ ಹೋಗಕ್ಕೆ ಬೇಕು. ಹೋಗ್ತೀನಿ.
ಕಂಡು ನಿಂತು ಹೀಗೆ ಒದರುವ ನೀನು ಯಾರು? ನಿನ್ನ ಹೆಸರೇನು? ಕನ್ನಡ ನಾಡೊಳಗ ಕಿತ್ತೂರು ಬಂಟರ ಸೀಮೆ ಅಂತೇಳಿ ಹೆಸರಾಗೈತಿ. ನೀವು ಚೆನ್ನಮ್ಮನ ಹೆಸರು ಕೇಳಿರ್ಬೇಕಲ್ಲ? ಆಯ್ತಾ? ಹೌದಾ? ಅವಳ ಬಲಗೈ ಬಂಟ ನಾನು, ಅವಳ ಅರಮನೆ ಅಂಗರಕ್ಷಕ ಬಂಟ ಅಮಟೂರು ಬಾಳಪ್ಪ ಹೆಸರು. ಓ, ಈ ಮಾತನ್ನ ಚಿತ್ತ ಬಿಟ್ಟು ಕೇಳುವಂತರಾಗಿ. ಅಮಚೂರು ಬಾಳಪ್ಪ, ಸಂತೋಷ ಸಂತೋಷ. ನೀವು ಇಲ್ಲಿಗೆ ಬಂದಿದ್ದು ಬಹಳ ತುಂಬಾ ಸಂತೋಷ. ನಿಮ್ಮ ಶಿವಲಿಂಗ ರುದ್ರ ಸಜ್ಜರು ಹೇಗಿದ್ದಾರೆ? ಅವ್ರಿಗೆ ಏನೂ ಆಗಿಲ್ರಿ. ರಾಜ್ಯ ಆಳೋ ಶಕ್ತಿ ಅವ್ರಿಗೆ ಹಾನಿ ಬರದಷ್ಟೈತಿ. ಆಗ ಮೈಯೊಳಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಅದಕ್ಕೆ ಅವ್ರ ಅಪ್ಪನೇ ಬೇರೆಗೆ ನಾನು ಧಾರವಾಡಕ್ಕೆ ಔಷಧ ತರಕ್ ಬಂದಿನಿ, ಕೊಟ್ಟು ಕಳಿಸುವಂತರಾಗಿ. ಔಷಧ ಏಕೆ ಮಾಡುತ್ತೀರಿ ಬಾಳಪ್ಪ? ನಮ್ಮ ಬಂಗಲೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಏನು ತೆಗೆದುಕೊಳ್ಳುತ್ತೀರಿ? ಹಾಲು ತೆಗೆದುಕೊಳ್ಳುತ್ತೀರಾ? ಹಾಲು ತೆಗೆದುಕೊಳ್ಳುತ್ತೀರಾ? ಡಾಕ್ಟ್ರೇ ಸಾಹೇಬ್ರೆ, ಅಲ್ಲಿ ನನ್ನ ದೊರೆ ಔಷಧದ ಹಾದಿ ಕಾಯಕತ್ತಾನ. ಇಲ್ಲಿ ನಾನು ನಿಮ್ಮ ಜೋಡಿ ಹಾಲು ಕುಡ್ಕೊಂತ ಹರಟೆ ಹೊಡಿಲಿ, ಇದು ಸಾಧ್ಯ ಇಲ್ಲ ಅಂದೆ. ಬಾಳಪ್ಪ, ನೀವು ತುಂಬಾ ಶೂರರೆಂದು ಕೇಳಿದ್ದೇವೆ, ಗುರಿ ಇಟ್ಟು ಹೊಡೆಯುವ ವೀರರೆಂದು ಕೇಳಿದ್ದೇವೆ. ಬರೀ ಕತ್ತಿಯಿಂದ ಏನು ಮಾಡುತ್ತೀರಿ? ನಾವು ನಿಮಗೆ ಬಂದೂಕು ಕೊಡುತ್ತೇವೆ. ಡಾಕ್ಟ್ರೇ ಸಾಹೇಬ್ರೆ, ಈ ಕತ್ತಿ ಕಂಡು ಅಭಾಸ್ಯ ಮಾಡಬೇಡ್ರಿ. ಈ ಕತ್ತಿ ಬರೀ ಉಕ್ಕಿನದಲ್ಲ, ಇಡೀ ಕನ್ನಡ ನಾಡಿನ ಬಂಟ ತೋಳಿನ ಬಲ. ಈ ಕತ್ತಿ ಸುದ್ದಿ ಬಿಟ್ಟು ಏನು ಔಷಧ ಪಟ್ಟಾಸ್ರಿ. ಅವತ್ತೂರು ಬಾಳಪ್ಪ, ನೀವು ನಮ್ಮ ಇಚ್ಛೆಯನ್ನು ಪೂರೈಸುವುದಾದರೆ, ನೀವು ಕಂಪನಿ ಸರ್ಕಾರದ ಸೇವೆಯಲ್ಲಿ ಇರುವುದಾದರೆ, ನಾನು ಕಂಪನಿ ಸರ್ಕಾರಕ್ಕೆ ನಿಮ್ಮ ಹೆಸರನ್ನು ಶಿಫಾರಸು ಮಾಡುತ್ತೇನೆ. ಕಂಪನಿ ಸರ್ಕಾರದ ಸೇವೆಯಲ್ಲಿ ಯಾಕಿರಬಾರದು? ಡಾಕ್ಟ್ರೇ ಸಾಹೇಬ್ರೆ, ನಿಮಗೆಲ್ಲೋ ಭ್ರಮ ಇದ್ದಂಗೈತಿ. ಈ ದೇಹ ಕುಡಿದ ನೀರು ಕನ್ನಡದ್ದು, ನನ್ನ ನೆಲ ಕನ್ನಡದ್ದು, ಇನ್ನು ಉಪ್ಪು ಕನ್ನಡದ್ದು, ಉಸಿರಾಟು ಗಾಳಿ ಕನ್ನಡದ್ದು, ಊಟ ಕನ್ನಡದ್ದು, ಕನ್ನಡವೇ ನನ್ನ ದೈವ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕನ್ನಡಿಗರೇ ನನ್ನ ಜೀವ. ನೀವು ಕನಸು ಮನಸ್ಸಿನೊಳಗ ನಮ್ಮಂಥ ಭಂಟರ ಸೇವೆ ನಡೆಸ್ಕೊಬೇಡ್ರಿ. ಅವತ್ತೂರು ಬಾಳಪ್ಪ, ನೀವು ಮನಸ್ಸು ಮಾಡಿದರೆ ನಾನು ನಿಮಗೆ 1000 ರೂಪಾಯಿ ಇನಾಮು ಕೊಡುತ್ತೇನೆ, ಜಾಗೀರುದಾರ ಕೊಡುತ್ತೇನೆ, ರಾಬಾತೂರ್ ಬಿರುದು ಕೊಡುತ್ತೇನೆ. ನೀವು ನಮ್ಮ ಕಂಪನಿ ಸರ್ಕಾರದ ಸೇವೆಯಲ್ಲಿ ಇರಲು ಒಪ್ಪುತ್ತೀರಾ? ನಾನು ಹೆಣ ಬಿದ್ರು ಇಲ್ಲ ಸರಿ, ಆದ್ರೆ ನಿಮ್ಮ ಎಂಜಲ ಕಾಸಿಗೆ ಕೈ ಎತ್ತವಲ್ಲ ಎಂಟೂರು ಬಾಳಪ್ಪ, ತಿಳ್ಕೊಳ್ರಿ. ಅವತ್ತೂರು ಬಾಳಪ್ಪ, ನೀವು ಒಪ್ಪುವುದಾದರೆ ನಾನು ನಿಮಗೆ ಮತ್ತೆ ಇನಾಮು ಕೊಡುತ್ತೇನೆ. ನಿಮ್ಮ ಕಿಲ್ಲೆಯ ರಹಸ್ಯವನ್ನು ನಮಗೆ ಕೊಡುತ್ತೀರಾ? ನಿನ್ನ ಬಂದೂಕಿಗೆ ಹೆದರುವುದಿಲ್ಲ ನಾನು, ನಿನ್ನ ಗುಂಡಿಗೆ ಹೆದರುವುದಿಲ್ಲ, ದಂಡಿಗೆ ಹೆದರ್ಲಿಲ್ಲ, ತಾಳಿಗೆ ಹೆದರ್ಲಿಲ್ಲ, ಎಂಟೂರು ಬಾಳಪ್ಪ. ನಿನ್ನ 3 ಇಂಚಿನ ಗುಂಡಿಗೆ ಹೆದರ್ತೇನೆ ನಾವು. ಹೋಗಪ್ಪ, ಅವತ್ತೂರು ಬಾಳಪ್ಪ, ನೀವು ಹದ್ದು ಮೀರಿ ಮಾತನಾಡುತ್ತಿದ್ದೀರಿ, ಆದರೂ ನಾನು ಸಹಿಸಿಕೊಳ್ಳುತ್ತಿದ್ದೇನೆ. ನೀವು ಮನಸ್ಸು ಮಾಡಿದರೆ ಕಿತ್ತೂರು ಸಂಸ್ಥಾನದಲ್ಲಿದ್ದೇ ನಮಗೆ ನೀವು ಸಹಕಾರ ನೀಡಬಹುದು. ನೀವು ಅಲ್ಲಿದ್ದುಕೊಂಡೇ ನಮ್ಮ ಕಂಪನಿ ಸರ್ಕಾರಕ್ಕೆ ರಹಸ್ಯವನ್ನು ಕೊಡಬಹುದು. ಒಪ್ಪುತ್ತೀರಾ? ಕತ್ತಿ ಹಿಡಿದು ಕಾದಾಡ್ತೇನೋ ಇನ್ನೊಂದು ನಾಡಿಗಾಗಿ, ಆದ್ರೆ ನಿಮ್ಮಂಗೆ ಕುತ್ತಲಿಗಿತ್ತನ ಮಾಡುದಿಲ್ಲ ಎಂಟೂರು ಬಾಳಪ್ಪ. ತುಂಬಾ ಸಂತೋಷ. ಅಮಚೂರು ಬಾಳಪ್ಪ, ನಾವು ನಿಮ್ಮನ್ನು ಪರೀಕ್ಷೆ ಮಾಡಲು ಹೀಗೆ ಕೇಳುವುದು. ನಮಗೆ ಅಲ್ಲಿ ಬರಲು ಇಚ್ಛೆ ಇಲ್ಲ. ನಿಮ್ಮ ಶಿವಲಿಂಗ ರುದ್ರ ಸರ್ಜ ಮತ್ತು ನಾವು ತುಂಬಾ ತುಂಬಾ ಸ್ನೇಹಿತರು. ನೀವು ಅಂಗ್ರೇಜಿ ಮಂದಿ ಅಂದ್ರೆ ಒಂಥರ ಮುಸ್ರಾಲಿ ಜಾತಿಯವರು. ಬಗ್ಗಿದ್ರೆ ಬೆನ್ನಿಗೆ ಕೊಡ್ತೀರಿ, ನಿಂತ್ರೆ ಕಾಲು ಹಿಡ್ಕೊತೀರಿ. ಅದೇನಾಗ್ತಾರಲ್ಲ ಕುಟ್ಟಿ ಚಿತ್ತಿ ಮಳೆ ಇದ್ದಂಗೆ. ನಿಮಗೆ ಯಾವಾಗ ಕೋಪ ಬರ್ತೀರಿ, ಯಾವಾಗ ನೀವು ನಗುತ್ತೀರೋ, ಯಾವಾಗ ಸಂಚು ಬೀಸಿ ಮೋಸದ ಜಾಲ ಹಾಕಿ ನಾನು ಹೊಡ್ಯಾಕ ಸಂಚು ಮಾಡ್ತಿರೋ ತಿಳಿಯುವಂಗಾಗೈತಿ. ಇನ್ನು ನನ್ನ ತಲೆ ಕೆಲ್ಸಬೇಡ್ರಿ. ನಮ್ಮ ದೊರೆ ಅಪ್ಪನ ಬೇರೆ ಕಡೆ ಬಂದೇನೆ, ಇಲ್ಲಾಂದ್ರೆ ನಿಮ್ಮ ಬಂಗ್ಲಕ್ಕೆ ನಾಯಿ ಸಲ ಔಷಧ ಕೊಟ್ಟ ಲಗ್ನ ಕಳಿಸ್ರಿ ನಂಗೆ. ಅವತ್ತೂರು ಬಾಳಪ್ಪ, ನಿಮಗೆ ತುಂಬಾ ಕೋಪ ಬಂದು ಬಿಡುತ್ತದೆ. ಆಯ್ತು,
ನಿಮಗೆ ಔಷಧವನ್ನು ಕೊಡುತ್ತೇವೆ. ನಿಮ್ಮ ದೊರೆಯಾದ ಶಿವಲಿಂಗ ರುದ್ರ ಸಂಜನಿಗೆ ನೆನಪಡಿ. ಡಾಕ್ಟರ್ ಓಕೆ, ಈ ಔಷಧವನ್ನ ನಿಮ್ಮ ಶಿವಲಿಂಗ ರುದ್ರ ಸರ್ಜರಿಗೆ ಕೊಡಿರಿ. ಆಯ್ತು, ನಾವು ಬರ್ತೇವೆ. ಒಬ್ಬ ಶಿಪಾಯಿ ಈ ಶಿಪಾಯಿಗೆ ಇಷ್ಟು ಸೊಕ್ಕು ಇರಬೇಕಾದಲ್ಲಿ ಆ ಇನ್ನು ಚೆನ್ನವರಿಗೆ ಇನ್ನಷ್ಟು ಸೊಕ್ಕು ಇರಬೇಕು. ಕ್ಯಾಪ್ಟನ್ ಬ್ಲಾಕ್, ನಮ್ಮ ಸೈನ್ಯವನ್ನು ಸಜ್ಜುಗೊಳಿಸಿ ಈಗಲೇ ನಾವು ಕಿತ್ತೂರಿಗೆ ದಂಡಕ್ಕೆ ಹೋಗೋಣ. ಹೇಳಲಿಲ್ಲ. ಅರಮನೆಯಾಗ ಕಿಲ್ಲೆದಾಗ ಎಲ್ಲಿ ನೋಡ್ತೇನೆ ದುಃಖ ನನ್ನವ್ವ ಚೆನ್ನವ್ವ ಕೈಗೆ ಕೂತಾರ ಗೆಳೆಯ. ನಿನ್ನ ಮಾತು ತಿಳಿತು ನನಗ, ನಿನ್ನ ಮಾತು ಗೊತ್ತಾಯ್ತು. ಈ ಸುದ್ದಿ ಕೇಳಿ ನನಗ ಮುಗುಳ ಕಳಿಸಿ ಬಿಟ್ಟ ಗೆಳೆಯ. ಇದೀಗ ಸಿಂಹಾಸನ ಮೇಲೆ ಕುಂತಂತ ನನ್ನ ದೊರೆ, ನನ್ನ ಸೂರ್ಯ, ಕನ್ನಡ ತಾಯಿಯ ಸೂರ್ಯ ಮುಡಿದೋಗ್ತೀನೋ. ಹೌದು ಗೆಳೆಯ. ಶ್ರೀನಿವಾಸು, ಇದು ಬರೀ ಕಿತ್ತೂರಿಗೆ ಬಂದ ಕೇಳಲ್ಲ, ಸಮಸ್ತ ಕನ್ನಡ ನಾಡಿನ ಗೆಳೆಯ. ಈ ಕಿತ್ತೂರು ನಾಡು ಬಂಟರಿಗೆ ಬಲವಾಗಿ ಕೊಂತಿಲ್ಲ. ನಮ್ಮಿಬ್ಬರು ಶಕ್ತಿ ಇರುವವರೆಗೂ, ಈ ತೋಬಲ ಇರುವವರೆಗೂ, ಈ ರಕ್ತದ ಒಂದೊಂದು ಹನಿವರೆಗೂ ನಾವಿಬ್ಬರು ಸೇರಿ ಈ ಕಿತ್ತೂರು ನಾಡಿಗೆ ಹೋರಾಡೋಣ. ಗೆಳೆಯ, ಅವ್ವ ಚೆನ್ನವ್ವ ಕೈ ಹನಿಗತ್ಕೊಂಡು ಕುಂತಾಳು. ನಾನೀ ಕುರ್ಚಿದ್ದಪ್ಪ ನೆಲ ನೋಡ್ತಾ ನಿಂತು ಬಿಟ್ಟಾಳು. ಅವ್ವ ವೀರವ್ವ ಎದಿ ಬಡ್ಕೊಂಡು ಅಲ್ಲ ಕಟ್ಟಾಳು. ಗೆಳೆಯ ಬಾಳಣ್ಣ, ಇದನ್ನೆಲ್ಲ ನೋಡಿ ಹಕ್ಕಿಗಳು ಮುದುರಿಕೊಂಡು ಗೆಳೆಯ, ವಾಹನದ ದನಕರುಗಳು ಮೇವುತ್ತಿಲ್ಲಾರ್ದ ಕಮ್ಮಿ ಎಲ್ಲಿ ನೋಡ್ತೀಯಲ್ಲಿ ಕತ್ತದಾಗ ನಾಯಿಗಳು ಹೊಗಳಾಕತ್ತಾವು. ಗೆಳೆಯ, ಇದನ್ನೆಲ್ಲ ನೋಡಿ ಹೇಳ್ಬೇಕಂತ ಗೆಳೆಯ. ಬೆಳ್ಳಿ ಬಂಗಾರದ ಹೊಗೆ ಹಾಯ್ತಕ್ಕಂತ ಇವತ್ತು ನನ್ನ ಕಿತ್ತೂರಿನ ಅರಮನೆ ದುಃಖದಾಗ ಕರಗೆ ತಪ್ಪಿಟ್ಟುಕೊಂಡೈತಿ. ಈ ನನ್ನ ಕಿತ್ತೂರ ಅರಮನೆಯ ದೃಶ್ಯ ನೋಡಿ ನನ್ನ ಎದೆಯಾಗ ಮುಳ್ಳು ಚುಚ್ಚದಂಗಾಗೈತಿ ಗೆಳೆಯ. ಈ ಕಿತ್ತೂರು ನಾಡಿನ ದೃಶ್ಯ ನೋಡಿ ನನ್ನ ಮನಸ್ಸಿನಾಗ ಮಂಚಿ ಕೊಟ್ಟಿ ಕುಂತಂಗಾಗೈತಿ. ನಡಿ, ತರ ಮಾಡೋಣ. ರಾಣಿ ಕುರ್ಚಿ ತಪ್ಪು ಕಂಡು ಮುಂದಿನ ಕೆಲಸ ಮಾಡೋಣ. ನಡಿ, ಹೋಗು ನಡಿ ಗೆಳೆಯ. ಈ ಜೀವನ ಇರುವವರೆಗೂ ಅಬ್ದುಲ್ ಬಾಳಪ್ಪ ಕಚ್ಚುಗತ್ತಿ ಚರ್ಮದಪ್ಪ ಹೋರಾಟ ಮಾಡೋಣ. ನಡಿ ಗೆಳೆಯ, ಹೋಗೋಣ. ನಡಿ. ಪ್ರಧಾನಿಗಳು ಬರೋ ಹೊತ್ತಾಗೈತಿ.
ಚಲೋ ಆತ್ರಿ ಶೆಟ್ರೆ. ಅಂತೇಳಿ ಅಲ್ರಿ ನಮಗೂ ದೇಶ ರಾಮ ಯೋಗ ಬಂದಿತ್ತು, ಅದಕ್ಕೆ ಅಲ್ಲೇನ್ರಿ ಶಿವಲಿಂಗ ಸತ್ತಿತ್ತು. ಮತ್ತೇನಪ್ಪ ಅಂತಂದ್ರ ಈಗ ನಾವು ಅದಕ್ಕೆ ಧಾರವಾಡಕ್ಕೆ ಬಂದೀವಿ. ನಮ್ಮ ಕಲೆಕ್ಟರ್ ಸಾಹೇಬ್ರು ಹುಟ್ಟಾಗಿ ಬಂದು ಭೇಟಿಯಾಗ್ರಿ ಅಂತ ಹೇಳಿ ಕಳಿಸಿದ್ದಕ್ಕ ಶೆಟ್ರೆ ಇವತ್ತು ಕಲೆಕ್ಟರ್ ಸಾಹೇಬ್ರಿಗೆ ಭೇಟಿಯಾಗಿ ಅವಾಗ ಮಲ್ಸರ್ಜೆ ದೊರೆ ಸತ್ರು, ಇವಾಗ ಶಿವಲಿಂಗ ತುರುತು ದೊರೆ ಸತ್ರು. ನಮಗ ದೇಶಗತಿ ಬರ್ಬೇಕಾದ್ರೆ ಇಲ್ಲೇ ಇನ್ನು ಯಾರ್ಯಾರು ಕೊಲ್ಬೇಕಂತೇಳಿ ಕೇಳ್ಬಿಡುನಲ್ಲ. ನಾವು ಒಂದು ಸಾಯಿ ಹೊಡೆನೆಲ್ಲ ಹೊಂದ್ ಹಿಡಿದು ಸಾಯಿ ಹೊಡೆದ ಬಿಡೋಣಂತ. ಯಾಕಂದ್ರೆ ನಮಗೇನಾಗಬೇಕಾಗಿದ್ರೆ ಬಾಳಿ ಯಾವ ಸತ್ರಿ ಏನಾಗದ್ರಿ ಮೊದಲು ನಾವು ತಾವುಬಿಡು ತೋಬಿಡು ಕಿತ್ತೂರಿ ದೇಸಾರ ಇಷ್ಟ ಬೇಕಾಗಿತ್ತು ನಮಗೆ. ಗಂಡು ಮಕ್ಕಳ ಇಲ್ಲ ಸತ್ರು ಅನ್ನೋದು ಯಾರಿಗಾದ್ರೂ ಗೊತ್ತೈತಿ. ಈಗ ಕಿತ್ತೂರು ಗಾಂಧಿಗೆ ಯಾರು ಉತ್ತರಾಧಿಕಾರ ಇರೋದ್ರಿಂದ ಕುಂತೈತ್ರಿ. ಮಾಡೇವಿ ದಿಕ್ಕೇಡಿ ಎಲ್ಲಾನು ಹೋಗಿ ಸತಿ ನಮಗ ಕೊಡ್ತೀನಿ ಅಂತ ಹೇಳ್ಬಿಡಲ್ಲ. ಆದ್ರಿ ಅದು ಬರೋಬರಿನ ಐತ್ ನೋಡ್ರಿ. ಸಂಖ್ಯಾಂದು ತಂದು ಮಹಾಸಭದ ಮೇಲೆ ಕುಂದರ್ಸಿದ್ರ ನಾವು ಹೆಂಗ್ ಸುಮ್ಮನೆ ಇರಾಕ್ ಬರ್ತೈತ್ರಿ. ಈಗ ಬರೋಬ್ಬರಿ ಐತಿ. ಮತ್ತೆ ಆ ಕಡೆ ಡಾಕ್ಟರ್ ಸಾಹೇಬ್ ಭೇಟಿ ಆಗೋದಿಲ್ಲ. ಅಯ್ಯಪ್ಪ ಮಲ್ಲಪ್ಪ ಸುಟ್ಟ ಅಲ್ರಿ ಅಪ್ಪ, ಮಲ್ಲಪ್ಪ ಶೆಟ್ಟಿ ಅಂತ. ನೀವು ಇಷ್ಟು ದೂರ ಬಂದಿದ್ದು ಯಾಕೆ? ಏನು ಹೇಳಬೇಕಾಗಿದೆ ಹೇಳಿ. ಅಯ್ಯೋ, ರಾಯ್ರ, ಏನ್ರಿಪ್ಪ? ಈಗ ನೀವೇ ಊರ್ ಮುಂದೆ ನಾಳದಾಗ ಏತ ಬಂದವಿ. ಯಾಕೆ ನಿಮಗೆ ಮುಜುಗರ? ಇಲ್ಲಿ ಹೇಳಿ. ಆದ್ರೂ ಪ್ರಯತ್ನ ಮಾಡಿ ಅಂತೀರಿ. ಪ್ರಯತ್ನ ಮಾಡಿ ದೇಶಗತಿ ನಾವು ನಂಬಿಕೆ ಇಟ್ಟು ಬಂದೇವಿ. ನಿಮಗೆ ದೇಶಗತಿ ಕೊಡಿಸುತ್ತೇವೆ. ಅದಕ್ಕಿಂತ ಮೊದಲು ನಮ್ಮ ಸಂತೋಷದಲ್ಲಿ ನೀವು ಪಾಲ್ಗೊಳ್ಳಿ. ನನಗೆ ಸಂತೋಷ ಕೂಟವನ್ನು ಏರ್ಪಡಿಸಿದ್ದೇನೆ. ಹೌದ್ರಿ.
ನೀವು ಕಿತ್ತೂರಿನಿಂದ ನಮ್ಮ ಬಂಗಲೆಗೆ ಬಂದಿದ್ದು ನಮಗೆ ತುಂಬಾ ತುಂಬಾ ಸಂತೋಷವಾಗಿದೆ. ನಿಮ್ಮ ಬಗ್ಗೆ ನಮಗೆ ತುಂಬಾ ಅಭಿಮಾನವಿದೆ. ನೀವು ನಮಗೆ ಕಿತ್ತೂರು ಕಿಲ್ಲೆಯ ರಹಸ್ಯವನ್ನು ಕೊಡಬೇಕು, ಖಜಾನೆಯಲ್ಲಿದ್ದ ವಿವರವನ್ನು ಕೊಡಬೇಕು. ಸಾಹೇಬ್ರ ಸಾಹೇಬ್ರ, ನೀವು ಈ ಕಿತ್ತೂರು ಖಜಾನಿದು ರೊಕ್ಕ ಇದ್ರ ಮಾತ್ರ ಲೆಕ್ಕ ಮಾತ್ರ ಕೇಳಬೇಡಿ. ಆ ಕಿತ್ತೂರು ಕಿಲ್ಲೆದೊಳಗಿರೋದು ಈ ದಂಡಿನ ವಿವರ ಬೇಕಾದ್ರೆ ಕೊಡ್ತೇವೆ. ಆದ್ರ ಮೊನ್ನೆ ಏನಾತಂದ್ರಿ, ನಮ್ಮ ಶಿವಲಿಂಗ ರುದ್ರ ಸರ್ಜರು ಶಿವನ ಭಾಗ ಸೇರಿದ್ರಲ್ರಿ, ಅವಾಗ ಈ ಚೆನ್ನಮ್ಮ ನೋಡಿ ನಮ್ಮ ಮೇಲೆ ನಂಬಿಕೆ ಇಲ್ಲ, ಸುಮ್ಮನೆ ಮಾಡ್ಯಾಳ ಕಾರಬಾರಿಗಳನ್ನ. ಕಪ್ಪಲ ಬಂದಾಕಿನ ಖಜಾನಿದೆಲ್ಲ ಈ ಕಿಲಿಕಯ್ಯ ತಗೊಂಡು ತನ್ನ ಸೊಡದಾಗ ನಮಗೆ ಗೊತ್ತಿಲ್ಲದೆ ಅವಳು ಜಕ್ಕಕ ಮಾಡಿ ಕೊಟ್ಟಿದ್ದಾಳೆ ಎಂದು ಹೇಳಿದ್ದೆ. ನಮಗೆ ಗೊತ್ತಿಲ್ಲದೆ ಖಜಾನೆಯನ್ನು ಕಿಲಿ ಇಟ್ಟಿದ್ದಾಳೆ ಎಂದು ಕೇಳಿದೆ. ಇದು ತುಂಬಾ ಅಪಮಾನ. ನಮಗೂ ಮಾಡ್ಯಾಳು. ನಾವು ಚೆನ್ನಮ್ಮನನ್ನು ಬಿಡುವುದಿಲ್ಲ. ಜಿಲ್ಲೆಯ ರಹಸ್ಯವನ್ನು ನಮಗೆ ಕೊಡಿ. ನಾವು ಬಿಡುತ್ತೇವೆ ಎಂದು ಆ ಚೆನ್ನಮ್ಮಗ ಸಿಕ್ಕಾಪಟ್ಟಿ ಸೊಕ್ಕೈತ್ರಿ ಅಪ್ಪ. ಏನ್ ಹೇಳ್ರಿ, ರಾಜಕಾರಣದ ಬಾಂಡಿ ಪುಣ್ಯದಾಡ್ರಿ ಅಪ್ಪ. ಅಲ್ರಿ ಆ ಖಜಾನಿ ಕಾಯಕ್ ನಾವಿಲ್ಲರಿ, ನಾವಿರೋಕಾಗ್ರಿ ಅವ್ರ ಹುಡುಗರು ತಂದಿಟ್ಟಾರೆ. ಬಳೆ ಅಂತ ಹುಡುಗರೇನ್ರಿ ಅವ್ರು ತಂದಿಟ್ಕೊಂಡ್ರಿ ಅಪ್ಪ. ಅಮಚೂರು ಬಾರಪ್ಪ. ಅದೊಂದು ಕೊಂಡೆ. ಹೌದ್ರಿ ಅಪ್ಪ. ಆದ್ರ ಸಾಹೇಬ್ರ ನಾವು ಬಲು ಹರಾಬ್ಕೋರ್ ಮನುಷ್ಯ ಅದನ್ರಿ. ಇದಕ್ಕೇನೈತ್ ನೋಡ್ರಿ, ಇದಕ್ಕ ಅವ ಏನ್ ಸಾಹೇಬ್ ಬಗ್ಗೆ ಅಲ್ಬಿಡಿ. ಅವನ್ನ ಹೇಳ್ರಿ ಕುಂಡ್ ಹಾಕಿ ಕೊಲ್ಬೇಕ್ರಿ ಅವನ್ನ ಸಾಹೇಬ್ರ. ಅವನನ್ನು ನಾವು ಬಿಡುವುದಿಲ್ಲ. ಅವನಿಗೆ ಕುಂಡು ಹಾಕಿಕೊಳ್ಳುತ್ತೇವೆ. ದೊಡ್ಡದೊಂದಿರ್ತಲ್ಲ, ಏನಂತಾರ ಅದಕ್ಕ? ತೋಪ್ನ್ಯಾಗ ತುರುಕಿ ಹಿಂದ್ ಬೆಂಕಿ ಹಚ್ಚಲು ಡಮ್. ನಾವು ಯಾರನ್ನು ಬಿಡುವುದಿಲ್ಲ, ಎಲ್ಲರನ್ನು ಕೊಲ್ಲುತ್ತೇವೆ. ನಿಮ್ಮನ್ನು ಅಲ್ಲದ ನಮ್ಗೆ ನಿಮ್ಗೆ ಇನಾಮ್ ಬೇಡ, ಏನು ಬೇಡ. ಮರಿಬೇಡ. ಸಂತೋಷ. ನಾವು ಕೂಡಲೇ ನಿಮ್ಮ ಕಿತ್ತೂರಿಗೆ ಬರುತ್ತೇವೆ. ಬರಿ. ಕಿತ್ತೂರಿನ ಸಂಸ್ಥಾನಕ್ಕೆ ಇನ್ನು 2 ದಿನಗಳಲ್ಲಿ ನನ್ನ ತಂದೆಯೊಂದಿಗೆ ನಾನು ತಂಡಕ್ಕೆ ಬರುತ್ತೇನೆ. ನೀವು ಎಲ್ಲ ಕೈಗಾರಿಕೆಯನ್ನು ಮಾಡಿ. ಸಾಹೇಬ್ರ, ನಿಮಗೆ ಹೇಳ್ತೀನಿ, ನೀವು ಯಾವಾಗ ಬೇಕಾವಾಗ ಕಿತ್ತೂರಿಗೆ ಬನ್ನಿ. ಎಲ್ಲಾ ಮುಸರತ್ತು ಮಾಡಿ, ಎಲ್ಲಾ ಹಿಕ್ಮತ್ ಮಾಡಿ, ಕಿತ್ತೂರಿ ಮಾಡಿ, ಎಲ್ಲ ನಾವು ಒದಗಿಸ್ಕೊಡ್ತೀವಿ. ಮಾಡ್ತೀರಿ, ಆದ್ರೆ ಕಿತ್ತೂರಿ ಬೇಸ್ಗತಿ ಮಾತ್ರ ಯಶ್ ಆಮೇಲೆ ನಿಮಗೆ ಕೊಡುತ್ತೇವೆ. ನಾವು ನಿಮಗೆ ನಾವು ಇನ್ನು 2 ದಿನಗಳಲ್ಲಿ ಕಿತ್ತೂರಿಗೆ ಬರುತ್ತೇವೆ. ಈ ಸುದ್ದಿಯನ್ನು ಯಾರಿಗೂ ಹೇಳದೆ ನಮ್ಮ ಕೆಲಸವನ್ನು ನೀವು ಮಾಡಿಕೊಡಬೇಕು. ಬರಲ್ಲ ತುಂಬಾ ಸಂತೋಷ. ನನ್ನ ಸೈನ್ಯದೊಂದಿಗೆ ಕಿಲ್ಲೆಯ ಕೋಟೆಯನ್ನು ಚುರುಕು ಮಾಡುತ್ತೇನೆ. ಸಂಸ್ಥಾನಿಕರ ಅಧಿಕಾರವನ್ನು ತೋರಿಸ್ತೇನೆ. ನಾಯಿಗಳ ಕಿತ್ತೂರಿಗೆ ಒಂದಾದ್ಮೇಲೆ ಒಂದರಂತೆ ಆಪತ್ತುಗಳು ಬರಕ್ಕಿರ್ತಾವ. ಹೊಸ ದೊರೆಗಳು ಮಕ್ಕಳಿಂದ ತೀರ್ಕೊಂಡ್ರು. ಅವು ಚೆನ್ನವ್ವ ಅಪ್ಪ ಸಾಹೇಬನ್ನ ದತ್ತಕ್ ತೆಗೆದುಕೊಂಡ್ರು. ಇಂಗ್ರೇಜಿ ಠಾಕ್ರೆ ಸಾಹೇಬ ದತ್ತಕ್ ರದ್ದು ಮಾಡಿ ಕಿತ್ತೂರು ಮೇಲೆ ಕಣ್ಣಿಟ್ಟು ರಾಜ ಖಜಾನೆಗೆ
ಬೀಗ ಹಾಕಿ ಇದು ನಮಗೆಲ್ಲ ದೊಡ್ಡ ಅಪಮಾನ. ಓ ನಮ್ಮ ಸ್ವಾಭಿಮಾನಕ್ಕೆ ಬೆಂಕಿ ಬಿದ್ದ ಕತ 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 ಕುಡಿಯಾಕ ಇಂಥ ಬೇಡದಾಗ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಈಗಿಂದೀಗ ನಾವು ಹೋಗಿ ಚೆನ್ನೋಣ ಭೇಟಿ ಆಗೋದು. ಆದ್ರೆ ಈಗ ಠಾಕ್ರೆ ಸಾಹೇಬ್ ಬಂದಂತವನಿಗೆ ನಾವು ಎದುರಾಗಿ ನಿಲ್ಲಬೇಕು. ಅದ್ರ ಸಲುವಾಗಿ ನಾವು ಈಗಿಂದೀಗ ಚೆನ್ನೋನ ಹತ್ರ ಹೋಗಿ ಯೋಚನೆ ಮಾಡೋಣ. ಹೌದು ಪ್ರಾಣಿಗಳೇ, ಅರಮನೆ ಹತ್ತ ಬರುವಂತವರಾಗ್ರಿ. ಈಗ ಚಾಕ್ರೆ ಮಾಡಿದ ಕುಟಿಲ ಕಾಣಿಸ್ತಾನ ನಮ್ಮನ್ನು ತಿಳಿದೈತಿ. ನಮ್ಮ ತಾಯಿ ಚೆನ್ನವ್ವ ದತ್ತಕ್ಕೆ ತೆಗೆದುಕೊಂಡಂತ ಅಪ್ಪ ಸಾಹೇಬ್ರ ಇನ್ನು ಮುಂದೆ ನಮ್ಮ ಹೊಸ ದೊರೆಗಳು, ಅವ್ರಿಗಾಗಿ ನಾವು ಸಾಯುವವರೆಗೂ ಕಾದಾಡ್ತೀವಿ. ಪ್ರಧಾನಿಗಳ ಇಂಗ್ರೇಜಿಗಳಿಗೆ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯ ಏನೋ ಮಸಲತ್ ನಡೆಸ್ಯಾರಂತ ಸುದ್ದಿ ಬಂದತಿ. ಇದ್ರಾಗ ನಾವು ಬಹಳ ಎತ್ತರದಿಂದ ಕಾರ್ಯನಿರ್ವಹಣೆ ಮಾಡ್ಬೇಕಾಗೈತಿ ಪ್ರಧಾನಿಗಳ. ಆಯ್ತು ಬಾಳಣ್ಣ, ಚಂದ ಬಸಣ್ಣ, ಆದ್ರೆ ಇಂಗ್ರೇಜ್ ದಂಡ ಬಂದಂಗಾಯ್ತು. ಈಗಿಂದೀಗ ನಾವು ಹೋಗಿ ಚೆನ್ನವನ ಹತ್ರ ಯೋಚನೆ ಮಾಡೋಣ. ಅರಮನೆ ಹತ್ರ ಬರುವಂತವರಾಗ್ರಿ. ಒಂದು ಕನೆಕ್ಷನ್ ಕೊಡು, ಸಮಾಧಾನ ವೈರ್ ಹಾಕೊಂಡು ತಾಯಿ, ನಾನು ಪ್ರಧಾನಿ ಕುಸಿತಪ್ಪ ಕರುಣದಿಂದ ದರ್ಶನ ಮಾಡುವಂತ ತಾಯಿ. ತಾಯಿ, ನಮ್ಮ ಅಕ್ಕೂರಿಗೆ ಕೊಟ್ಟರು, ಬಡವಾಗಿ ನಿಂತಿಲ್ಲ. ರಾಜು ಕೊಡೋ ಆ ಶಿವನ್ ಕರ್ಣ ನಿಮ್ ಮ್ಯಾಲಿದೆ. ಈಗ ನನ್ನನ್ನ ಕರೆದ ಕಾರಣವೇನು? ತಾಯಿ, ಕಿತ್ತೂರ ಮೇಲೆ ಗಂಡಾಂತರ ಒಂದಾದ ಮೇಲೆ ಒಂದರಂತೆ ಬರ್ತಾ ಇದ್ದಾವ. ಇಂಗ್ರೇಜ್ ಠಾಕ್ರೆ ತನ್ನ ತೋಪುಗಳನ್ನು ತಂದ ಜಿಲ್ಲೆ ಎದುರಿಗೆ ನಿಲ್ಸಾನ. ಅದ್ರ ಸಲುವಾಗಿ ನಾವೀಗ ಅವನ ಎದುರು ಶೆಟ್ಟಿ ಹೊಡೆಯಲು ಅಪ್ಪಣೆ ಕೊಡುವಂತ ತಾಯಿ. ತಾಯಿ, ಅಂಗ್ರೇಜಿ ನನ್ನ ಮಕ್ಕಳು ನಮ್ಮ ಕಿತ್ತೂರು ಕೋಟೆ ಬಾಗಿಲಿಗೆ ಫಿರಂಗಿಗಳನ್ನ ತಂದು ನಿಲ್ಸಾರ. ಆ ನನ್ನ ಮಕ್ಕಳು ನಮ್ಮ ಮ್ಯಾಲೆ ಯಾವ ಭಕ್ತಿನೊಳಗಾದ್ರೂ ದಾಳಿ ಮಾಡಬಹುದು. ನಾನು ನಿನ್ನ ಬೆಂದ ಅವರಿಗೆ ನಿಲ್ಲೋದ ಅಲ್ಲದೆ ಕಿತ್ತೂರು ಕೋಟೆ ರಕ್ಷಣೆ ಮಾಡ್ತೀನಿ ತಾಯಿ. ಅಪ್ಪಣೆ ಕೊಡು. ಯವ್ವ, ಈ ವಾರದಾಗ ಬಚ್ಚಿ ಕುಡುಗೋಲು ಬಿಂದು ಪಿಸ್ತೂಲು ಬಂದೂಕುಗಳು ಎಲ್ಲ ಯುದ್ಧಕ್ಕ ತಯಾರಾಗಿದ್ದಾವು. ಹೌದ್ ತಾಯಿ. ತಾಯಿ, ಬಾಳಪ್ಪ ಈ ಪಿಚ್ಚುಗತ್ತಿ ಚನ್ನಬಸಪ್ಪ ಚನ್ನಮ್ಮನಿಗೆ ಹೆಚ್ಚಾಗ ಹೆಚ್ಚಿಗೆ ಹೋರಾಟ ಮಾಡ್ತೀವಿ. ಹೌದ್ ತಾಯಿ. ತಾಯಿ, ಯುದ್ಧಕ್ಕ ನೀ ಅಪ್ಪಣೆ ಕೊಡುವಂತವಳಾಗು. ಅಪ್ಪಣೆ ಕೊಡು ತಾಯಿ. ಅಹೇ ಬಂಟ, ನೀವು ಸಿಂಹಾಸನ ಮೇಲೆ ಇಟ್ಟ ಭಕ್ತಿಗೆ ನಾನಾದ್ರೂ ಸಂತೋಷಪಟ್ಟೇನು. ಆದ್ರೆ ಈ ಮಣ್ಣಿನ ಜನ ಹೇಡಿಗಳಲ್ಲ, ಇಂಗ್ರೇಜಿ ಜನರ ಗುಂಡಿಗೆ ಹೆದರೋದಲ್ಲ. ಯಾಕ್ರೆ ತಿರುಗಿ ಧಾರವಾಡಕ್ಕ ಹೋದ್ರೆ ಸರಿ, ಇಲ್ದಿದ್ರ ಪ್ರತಿಕಾರ ಮಾಡಲೇಬೇಕಾಗ್ತದ. ಅಹೇ ಪ್ರಧಾನಿಗಳ ಶಸ್ತ್ರಗಾರದ ಬಾಗ್ಲಾ ತೆಗಿರಿ, ಮದ್ದಿನ ಕೋಣೆಗೆ ಬಲವಾದ ಬಾಗ್ಲಾ ಹಾಕ್ರಿ. ಈಗಿಂದೀಗ ಯುದ್ಧ ಕಡೆ ಉತ್ಸಾಹ ಕೇಳ್ರಿ. ಹ್ಞೂ ಅಂದೇನ್ ತಾಯಿ, ನಿಮ್ಮ ಆಜ್ಞೆಯನ್ನು ಶಿಸ್ತ ವಹಿಸಿ ಮಾಡ್ತೇನೆ ತಾಯಿ. ಕಿತ್ತೂರು ಚೆನ್ನಮ್ಮ, ನಾವು ಠಾಕರೆ ಮಾತನಾಡುತ್ತಿದ್ದೇನೆ. ಈಗಾಗಲೇ ನನ್ನ ದಂಡು ಕಿತ್ತೂರಿನ ಕೋಟೆ ಬಾಗಿಲ ಹತ್ತಿರ ಬಂದಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಿತ್ತೂರಿನ ಕೋಪು ಹಾರಿಸಿ ಕೋಟೆ ಬಾಗಿಲನ್ನು ಒಡೆಯುತ್ತೇವೆ. ಸುಮ್ಮನೆ ಶರಣಾಗಿ. ಮಾತು ನಮ್ಮ ಪಿರಂಗಿಗಳು ಗುಡುಗ್ರೆ, ನಾವೆಲ್ಲರೂ ರಣಕಹಳೆ ಓದೋಣ, ಯುದ್ಧಕ್ಕೆ ಸಜ್ಜಾಗೋಣ ತಾಯಿ. ನಮ್ಗೆ ಅಪ್ಪಣೆ ಕೊಡೋಣ ರುಂಡ ಚಂಡನಕ. ಈ ಬಾಳಪ್ಪ ಚನ್ನಬಸಪ್ಪ ಯುದ್ಧ ತಯಾರ
20 ನಿಮಿಷ ಸಮಯ ಕೊಡುತ್ತೇವೆ. ಕೋಟೆ ಬಾಗಿಲನ್ನು ಚೂರು ಚೂರು ಮಾಡಿದ್ದೇನೆ. ಆ ಕೆಂಪು ಗುಂಡಿಗಳ ಮಾತನ್ನ ನಮ್ಮ ರಕ್ತ ಕುದಿಯಕತ್ತೈತಿ. ಯುದ್ಧ ಕಪ್ಪೆ ಕೊಡ್ತಾಯಿ ತಾಯಿ ಚಂದಾಡ್ತೀವಿ. ಅಯ್ಯ ಬಂದ್ರ ಆ ತ್ಯಾಕ್ರೆ ಫಿರಂಗಿಗಳನ್ನು ಹಿಡಿದಿದ್ದು ಇಲ್ಲಿ ಬಾಗಿಲಗಲ್ಲ ನಮ್ಮ ಎದೆಗೆ ಗುರಿ ಹಿಡ್ದಾನ. ನಾಡ್ರಿ ಯುದ್ಧಕ್ಕೆ ಹೋಗೋಣಂತ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಯುದ್ಧ ಶುರು ಆಗೈತಿ. ನೋಡ್ರಿ ಆ ಚೆನ್ನವನ್ ವೀರಾವೇಶ ನೋಡ್ರಿ, ಇಲ್ಲೇ ನೋಡ್ರಿ ಈ ಅಂಗ್ರೇಜಿ ಅವ್ರ ದೊಡ್ಡ ನೋಡ್ರಿ. ಇವ್ರ ವೀರಾವೇಶ ನೋಡಿದ್ರೆ ನನಗ ಒಂದಕ್ಕ ಯಾಕೆ ಹೆದರ್ತೀರಿ ನೀವು? ತಡ್ರಿ ತಡ್ರಿ ತಡ್ರಿ. ಅಷ್ಟ ದೊಡ್ಡ ಠಾಕ್ರೆ ಸಾಹೇಬ್ರು ಸೈನ್ಯದ ಮುಂದ ಬಿಡ್ರಿ ನಿಮ್ಮ ಒಂದಿಟ್ಟು ಕಿತ್ತೂರು ಸಂಸ್ಥಾನದ ಸೈನ್ಯ ಅಲ್ಲಿ ಏನ್ ಮಾಡಿದಂತೀರಿ ನೀವು? ಯಾಕೆ ಹೆದರ್ತೀರಿ ನೀವು? ಯಾಕ್ರೆ ಸಾಹೇಬ್ರ ಸೈನ್ಯ ಇಲ್ಲಿ ಬರ್ಬಿಟ್ಟ ನಮಗ್ ತಡಿಬೇಕಲ್ರಿ. ಚೆನ್ನಾಗಿ ಬಿಡ್ತಾಳೇನ್ರಿ ನಮ್ಮ ಮಸ್ಲತ್ತೆಲ್ಲ ಗೊತ್ತಾಗಿ ಚಪ್ ಚಪ್ಪಲಿಗೆ ಹೊಡಿತಾಳ. ನೋಡ್ರಿ ಅಷ್ಟೇನು ನೀವು ತೀರಾ ಇದು ಮಾಡ್ಕೋಬೇಡ್ರಿ. ನಡ್ರಿ ಬೆಳಗಾವ್ರಿ, ಬೆಳಗಾವದಾಗಿರಂತ ಚಾಪ್ಲಿನ್ ಸಾಹೇಬರಿಗೆ ನಾನ ಸ್ವತಃ ಬರೆದು ಕಳಿಸಿ ಸಾಹೇಬ್ರ ಲಘುನ ಇನ್ನೆರಡು ದಿವಸದೊಳಗೆ ಮತ್ತಷ್ಟು ದಂಡ ತಗೊಂಡು ಪಡಿಮಳೆ ಬರ್ರಿ ಕಿತ್ತೂರು ಮೇಲೆ ಅಂತ ಹೇಳಿ ಕಳಿಸೇನಿ. ನೀವಾದ್ರೂ ಚಲೋ ಮಾಡಿ ಸ್ವಲ್ಪ ಸಮಾಧಾನ ಹಾಕಿ. ಅವರು ಬೆಳಗಾವಿಂದ ಇಲ್ಲಿ ಬರುವಾಗ ನಮ್ಮ ಪ್ರಾಣ ಮಂಗ್ಯಾನ್ ಮಗ ಪ್ರಧಾನಿ ಮುರ್ಷಿದಪ್ಪ ಹೊತ್ತು ಮಂದಿ ಸೈನಿಕರು ನಮ್ಮನ್ನು ಹುಡ್ಕಾಡ ಕಳ್ಸಂತ ಯಪ್ಪೋ ಹೋಗ್ಬಿಡು ಬನ್ನಿ. ಬರ್ರಿ ಬರ್ರಿ ಬರ್ರಿ. ಸರಿ ನಿಮ್ಮ ಕೋಟೆಯ ಬಾಗಿಲಿಗೆ ತೋಮಾಜಿ ಹೊಡೆಯುತ್ತೇವೆ. ನಮ್ಮ ದೇಶದಲ್ಲಿ ಕಾಲು ಹಾಕಿ ನಮ್ಮ ಮೇಲೆ ಅಧಿಕಾರ ಮಾಡುವುದೇ? ನಿನ್ನನ್ನು ಖಡ್ಗದಿಂದ ಕೊಲ್ಲುತ್ತೇನೆ ನೋಡಿಲ್ಲೇ. ಓ ಚೆನ್ನವ ಸುಮನ ಸಾಯಬೇಡಿ. ಓ ಕಪ್ಟನ್ ಬ್ಲಾಕ್ ನಮ್ಮ ಸೈನ್ಯವನ್ನು ಹಾಕಿ. ಇನ್ನೊಂದು ಸಾರಿ ಅವಕಾಶವನ್ನು ಕೊಡುತ್ತದೆ. ನಮ್ಮ ಮಾತಿಗೆ ಸರಿಯಾಗಿ ಒಪ್ಪಿದರೆ ನಿಮಗೆ ಶರಣಾಗತಿಯನ್ನು ಕೊಡುತ್ತದೆ. ಒಪ್ಪುತ್ತೀರಾ? ಹೇಳಿ ನಿನ್ನ ಹಲಸು ನಾಲಿಗೆಯನ್ನು ಕತ್ತರಿಸೇನು. ಎಚ್ಚರ, ನನ್ನ ಅಮಟೂರು ಬಾಳಪ್ಪ ಪುಣ್ಯ ಅಲ್ಲ, ನಿಮ್ಮಂತವರಿಗೆ ಹುಲಿ ಆತ.
ಕಳಿಸಿ. ಮುಂಡ ಚಂಡಾಡಕ್ಕೆ ಅಪ್ಲಿ ಕೊಡ್ತಾಯಿ ಅವ್ರ ಮುಂದಕ್ಕೂ ನಿನ್ನ ಗುರಿ ಮಾಡೈತಿ ಅಪ್ಲಿ ಕೊಡ್ತಾಯಿ. ಚಂದ್ರಮ್ಮ ಕೊನೆಯ ಬಾರಿ ಹೊರಟೇನೆ, ಕ್ಷಣ ಹುಟ್ಟಿದ ಇಲ್ಲ ಜನ ಆಗೋದಿಲ್ಲ, ಜಾತ್ರೆ ಯಾಕ್ ಜನ? ಅಪ್ಲಿ ಕೊಡ್ತಾಯಿ. ಅವರನ್ನು ಹಾಕಿ. ಕಟ್ಟಿಗ ಮುಗಿದೋಯ್ತು ನೋಡಲ್ಲ ಸಂಗೊಳ್ಳಿ ರಾಯಣ್ಣ ಕತ್ತಿ ಜಲ್ಪಿಸ್ಕೊತ ಇದ್ದಾಗ ಬರತ್ತಾಯಿ. ಅವ್ರಿಗೆ ಸಂತೋಷ. ಇಂದಿನ ಯುದ್ಧದಾಗ ಜಯ ನೊಂದಾತಾಯಿ, ಕೋಟೆ ಹೊರಗ ರಕ್ತದ ಕಾಲುವೆ ಹರಿದೈತಿ. ಇಂಗ್ರೇಜ್ಗಳ ಹೆಣ ಕಿತ್ತೂರು ಮಣ್ಣ ಕಲ್ಸಿಗವು. ಅದ್ರ ಜೊತೆಗೆ ನಮ್ಮ ಮನೆಗೆ ಬಂದು ನೀರು ಮಣ್ಣ ಬರತಾಯಿ. ಅಯ್ಯೇ ಗೆಳೆಯ ಬಾಳಣ್ಣ, ನಿನಗೊಂದು ಕೆಟ್ಟ ಸುದ್ದಿ ತಂದಿನಿ, ಸಹಿಸುವಂತನಾಗು. ರಾಯಣ್ಣ ಯುದ್ಧ ಭೂಮಿಯೊಳಗ ಕಲ್ಲಾಗಿ ನಿಂತ ಅಂತ ನನ್ನ ಮನಸ್ಸು ಹುಟ್ಟಾಗಿ ಹೋಗಿತ್ತು, ಹುಟ್ಟಾಗಿ ಹೋಗೈತಿ. ಸುದ್ದಿ ಯಾವ್ದಿದ್ರು ಹೇಳೋ. ಬಾಳಣ್ಣ, ನಿನ್ನ ಜಟ್ಗಾರ ಅಂತೂ ಚೆಂಡು ಬಸ್ಸಂದ್ರು ಬುರ್ಜಿನ ರಕ್ಷಣೆ ಮಾಡೋ ಗುಂಡ ಕತ್ತಿ ಸಾಕ್ಯಾರೋ ಇಂಗ್ರೇಜರು. ಎಲ್ಲ ಕಟ್ಟಿನಿ ನನ್ನ ಗೆಳೆಯ, ನನ್ನ ಜೀವನ ಗೆಳೆಯ ಚಂಬಸ್ಸು ಇಲ್ಲೇ ಬಿಟ್ಟವರ್ಗ ಹೋಗಿಲ್ಲ. ಮೂರ್ತಿ ಕೋಟೆ ಕಾಯಕತ್ತಾನ ಅಂಥವ ಸತ್ತ ಅಂದ್ರ ಇದ್ರೊಳಗೆ ನಮ್ಮ ಮಸರತ್ತೈತಿ, ಇದ್ರೊಳಗೆ ಸಂಚೈತಿ. ಒಂದ್ ಕಡೆ ಕಿತ್ತೂರಿನ ಗೆಲುವಿನ ಸಂತೋಷ ಆದ್ರ ಇನ್ನೊಂದ್ ಕಡೆ ವೀರ ಮರಣದ ಸುದ್ದಿ. ನಾ ಈ ಸುದ್ದಿ ಕೇಳಿ ಹೆಂಗ್ ಸಹಿಸ್ಕೊಂಡಿ ಬರಲ್ಲ, ನಾ ಹೆಂಗ್ ಸಹಿಸ್ಕೊಳ್ಳಿ ಬರಣ್ಣ, ನಾ ಹೆಂಗ್ ಸಹಿಸ್ಕೊಳ್ಳಿ? ನನ್ನ ಜೀವನ ಗೆಳೆಯ ಚಂಬಸ್ಸು ಬಾನಲ್ಲ ಚೆನ್ನ ಬಸು ಮುತ್ತುಳ್ಳ ಸುರಾನಿ. ಬಾನಲ್ಲ ಚೆನ್ನ ಬಸು ಮುತ್ತುಳ್ಳ ಸುರಾನಿನ ಸುತ್ತ ನಾಡಿಗೆಲ್ಲ ಬಿಜಗತ್ತಿ ತೀರ. ಸುತ್ತ ನಾಡಿಗೆಲ್ಲ ಬಿಜಗತ್ತಿ ಬದುಕುದಾಗ ಕಿತ್ತೂರ್ಗೆ ಅಂತ ಹೇಳ್ತಾ ನನ್ನ ಜೀವನ ಗೆಳೆಯ ನನ್ನ ಹೆಚ್ಚಾಗಿ ಹೆಚ್ಚಿಟ್ಟು ನಡೀತೇನೆ ಅಂತ ಹೇಳ್ತಾ ನನ್ನ ಜೀವನ ಗೆಳೆಯ ನನ್ನ ಕುಚ್ಚುಕ್ಕು ನನ್ನ ಚರ್ಮಸ್ಸು ಸತ್ಯ ನಡೀತಾಯಿ. ಈಗಿಂದೀಗ ನನ್ನ ವೀರ ಗೆಳೆಯನ ಮುಖ ನೋಡಿ ಬರೋಣ. ಬಾನಲ್ಲ ಜನ ಬಸು ಮುತ್ತುಳ್ಳ ಸುರಾನಿನ. ಬಾನಲ್ಲ ಜನ ಬಸು ಕಿತ್ತೂರ ಸುರಾನಿನ. ಸುತ್ತ ನಾಡಿಗೆಲ್ಲ ಬಿಜಗತ್ತಿ ತೀರ. ಸುತ್ತ ನಾಡಿಗೆಲ್ಲ ಬಿಜಗತ್ತಿ ತೀರ. ಅದೇ ತಾಯಿ, ಅದಾಗ ಒಂದೇ ತಾಯಿ ಖುಷಿದಪ್ಪ. ನಿಂಗ ಒಳ್ಳೇದ್ ಮಾಡ್ಲಿ. ತಾಯಿ, ಕಿತ್ತೂರಿಗೆ ವಿಜಯೋತ್ಸವ ಆಚರಿಸಕತೈತಿ. ಠಾಕ್ರೆ ಸಾಹೇಬ ಕುಂಡಿನಿಂದ ಸತ್ತೋಗಿದ್ದಾನೆ. ನಮ್ಮ ದಂಡಗಳು ಬೆನ್ನಟ್ಟಿ ಹೊಂಟಾವ. ಇಂಥ ವೇಳೆದಾಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಇಂಗ್ರೇಜ್ ದಂಡು ಬರ್ಬೋದು. ಹೌದ್ ತಾಯಿ, ಆ ಅಂಗ್ರೇಜಿ ದಂಡನ್ನ ನಾವು ರುಂಡ ಚಂಡಾಡಬೇಕು. ಮತ್ತವ್ರು ಯಾವ ಹೊತ್ತಾಗ ದಾಳಿ ಮಾಡ್ತಾರೆ. ನನ್ನ ಕೈಯಲ್ಲಿರುವ ಕತ್ತಿಗೆ ಎಂದೆಂದು ವಿಶ್ರಾಂತಿ ಇಲ್ಲ. ಅವಟೂರಿನ ಬಂಟ ಮಹಾನ್ ಕುರಿಕಾರ ಇಂಗ್ರೇಜ್ ದಂಡಿಗೆ ಸರಿಯಾಗಿ ಉತ್ತರ ಕೊಡ್ತಾನ. ಕಿತ್ತೂರಿಗೆ ಕೇಡೆಂಬುದೇ ಇಲ್ಲ. ಧೈರ್ಯ ನಮ್ಮದಾಗಿರಲಿ. ರಾಯಣ್ಣ, ನಿನ್ನ ಮಾತ್ರ ತನಗಾದ್ರು ಅಂತ ಆಗೈತಪ್ಪ. ಆದ್ರೆ ಅಂಟ್ರು ಬಾಳಪ್ಪ ಅವು ಚೆನ್ನವನ್ನ ರಕ್ಷಣೆಗೆ ಇರ್ತಾನೆ. ನೀ ಈಗಿಂದೀಗ ಇಂಗ್ರೇಜರ ಜೊತೆ ಯುದ್ಧ ಮಾಡಲು ಹೊರಡುವಂತ ಆಯ್ತು ಪ್ರಧಾನಿಗಳೇ, ಈಗಲೇ ಹೊರಡ್ತೇನೆ. ಹೋಗಿ ಬಾ. ಜಾಗೃತಿಯಿಂದ ಹೋಗಿ ಬರುವಂತ. ಆಯ್ತು ಪ್ರಧಾನಿಗಳು. ಮತ್ತೊಮ್ಮೆ ದಾಳಿ ಮಾಡಕ್ಕ ನಾವು ಕಿತ್ತೂರು ಮೇಲೆ ಬರ್ಬೋದು. ನಾವು ಯಾವ ಹೊತ್ತಾಗ ನಾವು
ತಾಕತ್ತು ಗೆಲ್ಬೇಕು. ಮತ್ತೊಮ್ಮೆ ಅವ್ರು ಬರ್ಬೋದು. ನಡಿ ಹೌದಾ? ಹತ್ತಾಗಿದ್ದ ಸಾರಣ. ಅವ್ರ ಮೇಲೆ ಯುದ್ಧ ಮಾಡಲು ಅಪ್ಪಣೆ ಕೊಡುವಂತ ತಾಯಿ. ಹೌದು ತಾಯಿ. ಬಾಳಪ್ಪ, ಮೊನ್ನೆ ಯುದ್ಧದಾಗ ಎಷ್ಟೊಂದ್ ಜನ ಮಕ್ಕಳು ಕಳ್ಕೊಂಡ್ರು, ಎಷ್ಟೊಂದ್ ಸೊಸೆಂದ್ರು ಗಂಡನ್ ಕಳ್ಕೊಂಡ್ರು. ಮತ್ತೆ ಯುದ್ಧದ ಕೂಗೆ ನಡೀರಿ, ಮತ್ತೆ ಯುದ್ಧ, ಮತ್ತೆ ಹೆಜ್ಜೆ ಹಾಕ್ರಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಏನಂತೀರಿ ರಾಯರ? ಮುಂದೆ ಮಗ ಕೆಂಪು ಮೋತಿ ಸುಳೆ ಗಂಡ ಯಾಕ್ರೆ ಸಾಹೇಬ ಹಿಂಗ್ ನಡಬಾರ್ಕ ಸಣದ್ ಹೋಗ್ಕೊಂಡಂದಿದ್ರ ನಾವಿಂತ ಕಾರ್ಬಾರ್ ತಾನ ಮಾಡ್ತೀವಿ. ಚೆನ್ನವ್ವ ಸುಮ್ಮನೆ ಬರ್ತಾಳೆ ಅಂದ್ರಿ, ಚಪ್ಲಿ ಹಾರ ಮಾಡಿ ಕಾಯ್ಕೊಂತ ಕುಂತಾಳ. ನಿಮಗೂ ಅಂತ ನಮಗೂ ನಾವಿಂತ ಕೆಲಸ ಮಾಡೇವಿ ಅಂದ್ರೆ ಅವನ ನಾವು ಉಳ್ಳಾರ ಅಂತ ತಿಳ್ಕೋಬೇಕಪ್ಪ. ರಾಜಕೀಯ ಏನಾರ ಮಾಡಿ ಯಾರನ್ನಾರ ಕರ್ಸಿ ನಾವು ಸೇಫ್ ಆಗ್ಬೇಕಿದೆ. ನಿಮಗೆ ನಿನ್ನೆ ಹೇಳಿಲ್ಲ, ನಾನೀಗಾಗಲೇ ಬರೆದ ಕಳಿಸಿ ತಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ಇನ್ನು 2 ದಿನ ಪಡಮಳ್ಳಿ ಮತ್ತು ಬರದ ಬತ್ತಿ ಇಡದ. ಶಿವ ಶಿವ ಅವರು ಅಲ್ಲಿಂದ ಇಲ್ಲಿ ಮಟ್ಟ ಬರೋದ್ರೊಳಗ ನಮ್ಮ ಗತಿ ಯಪ್ಪ ಏನು ಅಂತಾರಲ್ಲ, ಬೀಸು ದೊಣ್ಣಿ ತಪ್ಪಿಸ್ಕೊಂಡ್ರ 100 ವರ್ಷ ಆಯ್ತು. ಬನ್ನಿ ಅಲ್ಲೆಲ್ಲ ಆ ಕಡೆಯಿಂದ ಏನವ್ರು ಬರ್ತಾರಲ್ಲ ಅವ್ರ ದಾರಿನ ನೋಡ್ಕೊಂತ ಊರ್ ಹೊರಗೆ ಕಾಯ್ಕೊಂತ ಕುಂದ್ರನಂತ. ಅಲ್ರಿ ಅದ್ರ ಒಳಗ ಈ ಮದ್ದು ಗುಂಡಿಗೆಲ್ಲ ಒಂದ್ ನಾನ ಹಾ ಏನು ಸಗಣಿ ನೀರಾಡಿ ಬೆರ್ಸೋನ್ರಿ. ನಾಳೆ ಇದ್ದಾಗ ಹಾರ್ಬಾರ್ದವು. ನಾನು ಧೈರ್ಯದಿಂದ ಕಂಟಿ ಮರಿ ಕಟ್ಕೊಂತ ಕುಂತಿರ್ತೀನಿ. ನೀವು ಧೈರ್ಯದಿಂದ ಚಿಂತೆ ಮಾಡಬೇಡಿ, ಹೋಗ್ರಿ ಅಡ್ಡಿಲ್ಲ ಅಡ್ಡಿಲ್ಲ, ಗಂಟೆ ಮರಿ ಕುಂದ್ರದು ದೊಡ್ಡ ಧೈರ್ಯ. ಅಂತ ಧೈರ್ಯ ಇಂತ ದೊಡ್ಡ ಧೈರ್ಯ ನಾವು ಬರ್ಬೇಕು. ಮತ್ತೆ ಯಾರ ಪೌರುಷ ಹೀನರು ನೀವು. ಶಕ್ತಿ ಇದ್ದರೆ ಬಂದೂಕು ಚೆಲ್ಲಿ ಖಡ್ಗ ಹಿಡಿದು ಹೋರಾಡಿ. ವೆರಿ ಗುಡ್. ನಾವು ನಿಮ್ಮಷ್ಟು ಮೂರ್ಖರಲ್ಲ. ಈಗಿಂದೀಗ ನಿಮ್ಮ ಪ್ರಾಣ ಪಕ್ಷ ಹಾರಿ ಹೋಗುತ್ತದೆ. ಸುಮ್ಮನೆ ಚೆನ್ನಾಗಿ ನಿನ್ನ ಕುಟೀರ ಕಾಲಸ್ಥಾನಕ್ಕೆ ನಮ್ಮ ಪ್ರಧಾನಿಗಳ ಬಲಿ ಕೊಟ್ಟೆನು. ನೀನೇನಾ ಅಮಚೂರು ಫಾಲಪ್ಪ? ಐ ಆಮ್ ವೆರಿ ಅಪ್ರಿಷಿಯೇಟ್. ಬಟ್ ನಿಮ್ಮನ್ನು ನಾವು ತುಂಬಾ ತುಂಬಾ ಗೌರವದಿಂದ ಕೊಡುತ್ತೇವೆ. ಸರಿ ತಾಯಿ, ಸರಿ ಸರಿ, ಆ ಪುಣ್ಯವಂತ ಸರಿ ತಾಯಿ.
ಪರದೇಶಿ